ದೇವರ ನೇರವಾದ ಎನ್ಕೌಂಟರ್ ಸಂದರ್ಶನದ ಕುರಿತು ದೇವರು ಮಾತಾಡಿದ್ರು. ಯಾರ ಜೀವನದಲ್ಲಿ ದೇವರ ಎನ್ಕೌಂಟರ್ ನಡೆಯಿತು, ಯಾರ ಜೀವನದಲ್ಲಿ ದೇವರ ಸಂದರ್ಶನ ನೇರವಾಗಿ ಉಂಟಾಗ್ತದೋ ಅವರ ಚರಿತ್ರೆಗಳು ಬದಲಾಗುತ್ತೆ, ಅವರ ಪರಿಸ್ಥಿತಿಗಳು ಬದಲಾಗುತ್ತೆ. ಆ ರೀತಿ ಮಾತಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ದೇವರು ಮಾತಾಡಿದ್ರು. ಪೌಲನಿಗೆ ನೇರವಾದ ದೈವ ದರ್ಶನ ಉಂಟಾಗುವಾಗ, ದೇವರ ಎನ್ಕೌಂಟರ್ ನೇರವಾಗಿ ನಡೆಯುವಾಗ ಅವನ ಕಣ್ಣುಗಳು ಮುಚ್ಚಲ್ಪಡದು. ಅಲ್ಲೇಲೂಯ. ದೇವರ ನೇರವಾದ ಎನ್ಕೌಂಟರ್ ನಡೆದ್ರೆ ನಡಿಬೇಕಾದ ಕೆಲವು ಕಾರ್ಯಗಳ ಜೀವಿತದಲ್ಲಿ ನಡೀತದೆ, ಮನುಷ್ಯನ ಜೀವಿತದಲ್ಲಿ ನಡೀತದೆ. ಅಲ್ಲೇಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಅಪೊಸ್ತಲನಾಗಿರುವಂತಹ ಪೌಲನಿಗೆ ದೇವರ ನೇರವಾದ ದೈವ ಸಂದರ್ಶನ ಉಂಟಾಗುವಾಗ ಮೊದಲದಾಗಿ ಅವನ ಕಣ್ಣುಗಳು ಮುಚ್ಚಲ್ಪಡ್ತಾ ಇದೆ. ಅರ್ಥ ಏನು? ಲೋಕಕ್ಕೆ ಸಂಬಂಧಪಟ್ಟ ಕಣ್ಣುಗಳು, ಲೌಕಿಕವಾದ ಕಾರ್ಯಗಳು ಮುಚ್ಚಲ್ಪಡ್ತಾ ಇದೆ. 3ನೇ ದಿನ ಆದ ಮೇಲೆ ಅವನ ಕಣ್ಣುಗಳು ತೆರೆಯಲ್ಪಡ್ತಾ ಇದೆ. ಇದು ಆತ್ಮಿಕವಾದ ಕಣ್ಣುಗಳು, ಇದು ದೇವರಿಗೆ ಸಂಬಂಧಪಟ್ಟ ಕಣ್ಣುಗಳು. ಹಲ್ಲೆಲೂಯ. ಈ ಕಣ್ಣುಗಳು ತೆರೆಯಲ್ಪಡುವ ಮೇಲೆ, ಈ ತರ ದೇವರಿಂದ ನೇರ ದರ್ಶನ ಉಂಟಾದ ಮೇಲೆ, ದೇವರದ ಸಂಪೂರ್ಣವಾಗಿ ಕಣ್ಣುಗಳು ತೆರೆಯಲ್ಪಟ್ಟ ಮೇಲೆ ಅವನ ನೋಟನೆ ಬದಲಾಗಿ ಇರ್ತದೆ, ಅವನ ದರ್ಶನವೇ ಬದಲಾಗಿರ್ತದೆ, ಅವನ ಗುರಿಯೇ ಬದಲಾಗಿರ್ತದೆ. ಅದಕ್ಕಿಂತ ಮುಂಚೆ ಅವನ ಕಣ್ಣು ತೆರೆಯಲ್ಪಡಕ್ಕಿಂತ ಮುಂಚೆ ಅವನು ಸಭೆಗಳನ್ನು ಹೊಡಿಬೇಕು, ಸಭೆಗಳನ್ನು ಹಿಂಸಿಸಬೇಕು, ಸಭೆಗಳನ್ನು ಹಾಳು ಮಾಡಬೇಕಂತೇಳಿ ಅವನ ಆಲೋಚನೆಗಳಿತ್ತು. ಆದ್ರೆ ಯಾವಾಗ ದೇವರ ದರ್ಶನ ಸಂದರ್ಶನ ಉಂಟಾಯಿತು ಅವಾಗ ಅವನ ಕಣ್ಣುಗಳು ಮುಚ್ಚಲ್ಪಡ್ತು. ಎರಡನೇದಾಗಿ ಕರ್ತನಲ್ಲಿ ಅವನ ಕಣ್ಣುಗಳು ತೆರೆಯಲ್ಪಡುವಾಗ ಅವನ ವಾಕ್ಯ, ದೇವರ ವಾಕ್ಯ ಬೀಳ್ತದೆ. ಅವನು ಸಭೆ ಒಡೆಯುವನಾಗಿ ಅಲ್ಲ, ಸಭೆ ಕಟ್ಟುವನಾಗಿ, ಸೇವೆ ಮಾಡುವವನಾಗಿ. ಇವತ್ತು ಕೆಲವು ಜನರ ಕಣ್ಣುಗಳು ತೆರೆಯಲ್ಪಡಲೇ. ದೇವರ ವಾಕ್ಯ ಬಲವಾಗಿ ಎನ್ಕೌಂಟರ್ ಮಾಡಲಿ. ನಿನ್ನ ಕಣ್ಣು ತೆರೆದ್ರೆ, ಅಬ್ರಹಾಮನಿಗೆ ದೇವರು ಹೇಳಿದಾಗ, ಅಬ್ರಹಾಮನೇ ನೀನು ಕಣ್ಣುಗಳನ್ನೆತ್ತಿ ನೋಡು, ನೀನು ಕಣ್ಣುಗಳನ್ನೆತ್ತಿ ನೋಡು, ಕೆಲವು ಕಾರ್ಯಗಳನ್ನ ಮಾಡ್ತೇನೆ. ಹಲ್ಲೆಲೂಯ, ಹಲ್ಲೆಲೂಯ. ಆಗಾರನಿಗೆ ದೇವರು ಹೇಳಿದ್ರು, ಇದೋ ನನ್ನ ಮಗು ಸಾಯ್ತಾ ಇದೆ ಎಂಬುದಾಗಿ ಹೇಳುವಾಗ ದೇವರು ಹೇಳಿದ್ರು, ನಿನ್ನ ಕಣ್ಣುಗಳನ್ನ ತೆರೀತೇನೆ. ಆಗಾರಳಿಗೆ ದೇವರು ಎನ್ಕೌಂಟರ್ ಮಾಡಿದಾಗ, ಅಂದ್ರೆ ದೇವದೂತರು ನೇರವಾಗಿ ಬಂದು ಸಂದರ್ಶನ ಮಾಡುವಾಗ, ದೇವರ ಎನ್ಕೌಂಟರ್ ನಡೆಯುವಾಗ ಅವಳ ಕಣ್ಣು ತೆರೆಯಲ್ಪಡ್ತಾ ಇದೆ. ಆಗಾರಳ ಕಣ್ಣು ತೆರೆಯಲ್ಪಟ್ಟ ತಕ್ಷಣವೇ ಅವಳು ನೀರಿನ ಬುಗ್ಗೆಯನ್ನ ಕಾಣ್ತಾ ಇದ್ದಾಳ. ಹಲ್ಲೆಲೂಯ, ಹಲ್ಲೆಲೂಯ. ಇದರ ಅರ್ಥ ಏನು ಗೊತ್ತಾ? ದೈವ ಅನುಗ್ರಹ, ದೈವ ಬಿಡುಗಡೆ, ದೈವ ಸಮಾಧಾನ, ದೈವ ಆಶೀರ್ವಾದಗಳು ನಮ್ಮ ಪಕ್ಕದಲ್ಲಿ ಇದೆ. ಬಟ್ ಶತ್ರು ನಮ್ಮ ಕಣ್ಣುಗಳನ್ನು ಮಂಕು ಮಾಡಿದಾನೆ, ಶತ್ರು ನಮ್ಮ ಕಣ್ಣುಗಳನ್ನ ಕಟ್ಟಿ ಹಾಕಿದಾನೆ, ಶತ್ರು ನಮ್ಮ ಕಣ್ಣುಗಳು ಕಾಣದಿರುವ ಹಾಗೆ ಮಾಡಿದಾನೆ. ಇವತ್ತು ಸ್ವರ್ಗೀಯ ದೇವರಿನ ಕಣ್ಣುಗಳು ತೆರೆಯೋದಾದ್ರೆ, ದೇವರಿನ ಪಕ್ಕದಲ್ಲಿ ಇಟ್ಟಿರುವಂತ ಕೆಲವು ಕಾರ್ಯಗಳನ್ನ, ಕೆಲವು ಆಶೀರ್ವಾದಗಳನ್ನ ನೀನು ನೋಡುವಂತೆ, ನೀನು ಅನುಭವಿಸುವಂತೆ ಅವನ ಕೃಪೆ, ಅವನ ಕೃಪೆ ನಿಮ್ಮ ಕಣ್ಣುಗಳ ಮೇಲೆ ಇಳಿಯಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅವರ ಕೃಪೆ ನಮ್ಮ ಕಣ್ಣುಗಳ ಮೇಲೆ ಇಳಿಯಲಿ. ಹೊಸ ಕಾರ್ಯಗಳು ನೋಡಬೇಕಾದ್ರೆ, ಹೊಸ ಕ್ರಿಯೆಗಳು ನೋಡಬೇಕಾದ್ರೆ ದೈವ ಕೃಪೆ ಬೇಕು. ನಿನ್ನ ಚರಿತ್ರೆ ಬದಲಾಗಬೇಕಾ? ದೈವ ಕೃಪೆ ಬೇಕು. ಕೃಪೆ ಕುರಿತು ನಾನು ಮಾತಾಡ್ತೀನಿ. ನನ್ನ ಕೃಪೆಯೇ ನಿನಗೆ ಸಾಕು. ಹಲ್ಲೆಲೂಯ. 2 ಕೊರಿಂಥ 12ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ, ನನ್ನ ಕೃಪೆಯೇ ನಿನಗೆ ಸಾಕು. ಹಲ್ಲೆಲೂಯ. ಇದು ದೇವರು ಹೇಳ್ತಾ ಇರೋದು ಯಾರಿಗೆ? ಅಪೊಸ್ತಲನಾಗಿರುವಂತ ಪೌಲನಿಗೆ. ಯಾವ ಸಮಯದಲ್ಲಿ ದೇವರು ಹೇಳ್ತಾ ಇದಾರೆ? ಅವನು ಚೆನ್ನಾಗಿರೋ ಸಮಯದಲ್ಲಿ ಅಲ್ಲ, ಅವನು ಅನುಕೂಲವಾಗಿರುವ ಸಮಯದಲ್ಲಿ ಅಲ್ಲ. ದೇವರು ನೇರವಾಗಿ ಸಂದರ್ಶನ ಕೊಟ್ಟಂತ ಸಮಯದಲ್ಲಿ ದೇವರು ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳ್ತಾ ಇಲ್ಲ. ದೇವರು ನೇರವಾದ ಸಂದರ್ಶನ ಕೊಟ್ಟಿದ ತಕ್ಷಣವೇ 3ನೇ ದಿನಕ್ಕೆ ಅವನ ಕಣ್ಣುಗಳು ತೆರೆಯಲ್ಪಡ್ತದೆ. 3ನೇ ದಿನದಲ್ಲಿ ದೇವರ ಆತ್ಮ, ದೇವರ ಅಭಿಷೇಕ ಅವನ ಮೇಲೆ ಇಳಿದು ಬರ್ತದೆ. ಸೇವೆ ಮಾಡಲಿಕ್ಕೆ ದೇವರ ಅಭಿಷೇಕ ಬೇಕು, ಸೇವೆ ಮಾಡಲಿಕ್ಕೆ ದೈವ ಕೃಪಾವರಗಳು ಬೇಕು, ಸೇವೆ ಮಾಡಲಿಕ್ಕೆ ದೇವರ ಆತ್ಮ ನಡೆಸುವಿಕೆ ಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಸಭೆ ಬೆಳಿಬೇಕಾ? ದೇವರ ಆತ್ಮನ ಚಲನೆ ಉಂಟಾಗಬೇಕು.
ಅರ್ಥ ಆಗ್ತಾ ಇದೆಯಾ? ಅದ್ಭುತಗಳು ನಡಿಬೇಕಾ? ಅದಕ್ಕೆ ದೇವರ ಆತ್ಮನ ಚಲನೆ ಉಂಟಾಗಬೇಕು. ವಾಕ್ಯ ಹೇಳ್ತದೆ, ಎಲ್ಲಿ ಹೇಳ್ತದೆ? ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಪರಿಶುದ್ಧಾತ್ಮನ ಇರ್ತಾನೋ ಅಲ್ಲಿ ಬಿಡುಗಡೆಗಳುಂಟು ಅಂತ ಹೇಳಿ. ಅಂದ್ರೆ ಒಂದು ಜಾಗದಲ್ಲಿ ಬಿಡುಗಡೆಗಳು ನಡಿಬೇಕಾದ್ರೆ ಅಲ್ಲಿ ಕೃಪೆ ಇರಬೇಕನ್ನೋ ಅವಶ್ಯಕತೆ ಇಲ್ಲ. ಒಂದು ಜಾಗದಲ್ಲಿ ಬಿಡುಗಡೆಗಳು ನಡಿಬೇಕಾದ್ರೆ ಅಲ್ಲಿ ದೇವರ ಆತ್ಮನ ಚಲನೆ ಉಂಟಾಗಬೇಕು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ನಿನ್ನ ಮನೆ ಒಳಗಡೆ ಸರಿಯಾದ ದೇವರ ಆತ್ಮನ ಚಲನೆ ಉಂಟಾದ್ರೆ ನಿನ್ನ ಮನೆ ಒಳಗಡೆ ಬಿಡುಗಡೆ ನಡೆಯುತ್ತೆ. ನಿನ್ನ ಕುಟುಂಬದ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನ ಬಲವಾದ ಚಲನೆ ಉಂಟಾಗಿದ್ರೆ ನಿನ್ನ ಕುಟುಂಬದಲ್ಲಿ ನಿನ್ನ ವ್ಯಕ್ತಿಗಳ ಮೇಲೆ ಅದು ಭಯಂಕರ ಬಿಡುಗಡೆಗಳನ್ನು ನಡೆಸೋದಕ್ಕಾಗಿ ಸಾಧ್ಯವಾಗ್ತದೆ. ನಿನ್ನ ಸಭೆ ಒಳಗಡೆ ಪರಿಶುದ್ಧಾತ್ಮನ ಬಲವಾದ ಚಲನೆ ಉಂಟಾದ್ರೆ ಸಭೆ ಬೆಳಲಿಕ್ಕೆ ಪ್ರಾರಂಭವಾಗ್ತದೆ. ಎಲ್ಲಿ ಪರಿಶುದ್ಧಾತ್ಮನು, ಯಾವ ಮಂಡಲಗಳಲ್ಲಿ ಪರಿಶುದ್ಧಾತ್ಮನು, ಯಾವ ಕಾರ್ಯಗಳಲ್ಲಿ ಪರಿಶುದ್ಧಾತ್ಮನು ಬಲವಾಗಿ ಚಲಿಸ್ತಾನೋ ಅಲ್ಲಿ ಭಯಂಕರ ಬಿಡುಗಡೆ. ಈ ದಿನಗಳಲ್ಲಿ ದೇವರ ಆತ್ಮನಿಗೆ ಅವಕಾಶವನ್ನ ಕೊಡ್ರಿ. ಈ ದಿನಗಳಲ್ಲಿ ನಿನ್ನ ಜೀವನದಲ್ಲಿ ಪರಿಶುದ್ಧಾತ್ಮನಿಗೆ ಜಾಗ ಕೊಡು. ನಿನ್ನ ಮನೆ ಒಳಗಡೆ ಪರಿಶುದ್ಧಾತ್ಮನಿಗೆ ಜಾಗ ಕೊಡು. ನಿನ್ನ ಕೆಲಸ ಕಾರ್ಯಗಳಲ್ಲಿ ಪರಿಶುದ್ಧಾತ್ಮನಿಗೆ ಕಾರ್ಯವನ್ನು ಜಾಗವನ್ನು ಕೊಡು. ನೀನು ನಡೆದಾಡುವಂತ ಜಾಗಗಳಲ್ಲಿ ಪರಿಶುದ್ಧಾತ್ಮನಿಗೆ ಜಾಗವನ್ನು ಕೊಡು. ಅವನಿಗೆ ಅವಕಾಶವನ್ನು ಕೊಡು. ಅವನು ನಿನ್ನನ್ನು ಆಳ್ವಿಕೆ ಮಾಡುವನಾಗಿರಲಿ, ಅವನು ನಿನ್ನನ್ನು ನಡೆಸುವನಾಗಿರಲಿ, ಅವನು ನಿನಗೆ ಒಳ್ಳೆ ಗೈಡೆನ್ಸ್ ಕೊಡುವಂತ ಮಾರ್ಗದರ್ಶಿಯಾಗಿ ಮಾರ್ಪಡಲಿ. ಪರಿಶುದ್ಧಾತ್ಮನನ್ನು ಹೊಂದಿಕೊಂಡವರಾಗಿ ನಡಿರಿ, ನಡಿರಿ. ಹಲ್ಲೆಲೂಯ. ಅಂದ್ರೆ ಸೇವೆಗೆ ಅಭಿಷೇಕ ಬೇಕು. ಸೇವೆಯಲ್ಲಿ ಅದ್ಭುತಗಳು ನಡಿಬೇಕಾದ್ರೆ ಪರಿಶುದ್ಧಾತ್ಮನ ಚಲನೆ ಉಂಟಾಗಬೇಕು. ಸಭೆ ಭಯಂಕರವಾಗಿ ಬೆಳಿಬೇಕು ಅಂದ್ರೆ ಪರಿಶುದ್ಧಾತ್ಮನ ಚಲನೆ ಉಂಟಾಗಬೇಕು. ಇದಕ್ಕೆಲ್ಲ ದೇವರ ಕೃಪೆ ಅವಶ್ಯಕತೆ ಇಲ್ಲ. ದೇವರು ಪ್ರಾರಂಭದಲ್ಲಿ ಪೌಲನಿಗೆ ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳ್ತಾ ಇಲ್ಲ. ದೇವರ ನೇರವಾದ ಸಂದರ್ಶನ ಉಂಟಾಗಿದ ತಕ್ಷಣ ಅವನ ಕಣ್ಣುಗಳು ಮುಚ್ಚಲ್ಪಡ್ತಾ ಇದೆ. ನೆಕ್ಸ್ಟ್ ದೇವರು ಹೇಳ್ತಾ ಇದ್ದಾರೆ, ಅನಾನಿಯನೇ, ಪೌಲನೆಂಬುದಾಗಿ ಹೇಳುವಂತ ಒಬ್ಬನಿದ್ದಾನೆ, ಅವನ ತಲೆ ಮೇಲೆ ಕೈ ಇಡಬೇಕು. ನೀನು ಅವನ ತಲೆ ಮೇಲೆ ಕೈ ಇಟ್ಟರೆ ಅವನ ಕಣ್ಣುಗಳು ತೆರೆಯಲ್ಪಡ್ತದೆ. ಅನಾನಿಯನು ಭಯ ಪಡ್ತಾ ಇದ್ದಾನೆ. ಯಾಕೆಂದ್ರೆ ಪೌಲ ಸಾಧಾರಣವಾದವನಲ್ಲ. ಪೌಲ ಸಭೆಯನ್ನ ಹಿಂಸೆ ಪಡಿಸುವವನಾಗಿದ್ದ. ಭಯಂಕರ ಚಿತ್ರ ಹಿಂಸೆಗಳನ್ನು ಪಡಿಸುವವನಾಗಿದ್ದ. ಪೌಲ ಅಥವಾ ಸೌಲ ಅಂದ್ರೆ ಎಲ್ಲರೂ ನಡುಗುವಂತವರು. ಆ ಸಮಯದಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ಅನಾನಿಯನಿಗೆ ನೀನು ಹೋಗಿ ಅವನ ತಲೆ ಮೇಲೆ ಕೈ ಇಡಬೇಕು. ಅವನು ಭಯ ಪಡ್ತಾ ಇದ್ದಾನೆ. ಆಗ ದೇವ್ರು ಹೇಳ್ತಾರೆ, ನಾನೇ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ. ಆನಂತರವಾಗಿ ದೇವರು ಅನಾನಿಯನ್ನ ಕರ್ಕೊಂಡೋಗಿ ಅವನ ತಲೆ ಮೇಲೆ ಕೈ ಇಡಿಸುವಾಗ ಅವನ ಕಣ್ಣುಗಳು ತೆರೆಯಲ್ಪಡ್ತದೆ. ಎರಡನೇದಾಗಿ ಅವನು ವರಗಳು ತುಂಬಲ್ಪಡ್ತಾನೆ. ಆ ಟೈಮ್ನಲ್ಲಿ ಕೂಡ, ಆ ಸಮಯದಲ್ಲಿ ಕೂಡ ದೇವರು ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳ್ತಾ ಇಲ್ಲ. ಮತ್ತೆ ಯಾವ ಸಮಯದಲ್ಲಿ ದೇವರು ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳ್ತಾ ಇದ್ದಾರೆ, ಅದರ ಕುರಿತು ಧ್ಯಾನ ಮಾಡುವಂತ ವಿಷಯವೇ ಇವತ್ತು ಆ ವಿಷಯವಾಗಿರ್ತದೆ. ಹಲ್ಲೆಲೂಯ. ಎಲ್ರಿಗೂ ಯಾವಾಗಂದ್ರೆ ಅವಾಗ ದೇವರ ಕೃಪೆ ಪ್ರಕಟ ಆಗಲ್ಲ. ಯಾವಾಗಂದ್ರೆ ಅವಾಗ ದೈವ ಕೃಪೆ ಪ್ರಕಟ ಆಗಲ್ಲ. ಯಾವ ಟೈಮಲ್ಲಿ ದೈವ ಕೃಪೆ ಪ್ರಕಟ ಆಗಬೇಕು ಅದೇ ಟೈಮಲ್ಲಿ ದೈವ ಕೃಪೆ ಪ್ರಕಟ ಆಗ್ತದೆ. ಅದು ಯಾವ ಟೈಮ್, ಅದು ಯಾವ ಸಮಯ, ಅದ್ರ ಕುರಿತು ಮಾತಾಡುವಂಥದ್ದು ವಿಷಯ ಇವತ್ತು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲ ಇಲ್ಲೇ ಇದ್ದೀರಾ? ಜೋರಾಗಿ ಒಂದು ಅಲ್ಲಿ ನಿದ್ದೆ ಮಾಡೋರು ಸ್ತೋತ್ರ. ಪರವಾಗಿಲ್ಲ, ಎಲ್ಲ ಗೆದ್ದಿದ್ದೀರಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ದೇವರು ಪೌಲನಿಗೆ ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು. ಹಲ್ಲೆಲೂಯ. ಇದು ಯಾವ ಟೈಮಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಅಪೊಸ್ತಲನಾಗಿರುವಂತ ಪೌಲ, ಅವನ ದೇಹದಲ್ಲಿ ಒಂದು ಶೂಲ ಇತ್ತು. ಶೂಲ, ಶೂಲ ಅಂದ್ರೆ ಒಂದು ಗಾಯ. ಗಾಯ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ಆ ಒಂದೇ ಒಂದು ಗಾಯ ಇಡೀ ಅವನ ದೇಹವನ್ನ ಹಿಂಡು ಬಿಡ್ತಾ ಇದೆ. ಹಲ್ಲೆಲೂಯ. ಅವನ ದೇಹದಲ್ಲಿ ಒಂದು ಶೂಲ ಇದೆ. ಶೂಲ ಅಂದ್ರೆ ಒಂದು ಗಾಯ. ಆ ಒಂದೇ ಒಂದು ಗಾಯ ಇಡೀ ಅವನ ದೇಹ ಪೂರ್ತಿ ಹಿಂಡಾಕ್ಬಿಡ್ತಾ ಇದೆ. ಅವನ ಕೈಯಲ್ಲಿ ಸಹಿಸಕ್ ಆಗ್ತಾ ಇಲ್ಲ. ಒಳ್ಳೆ ಸೇವೆ, ಭಯಂಕರ ಸೇವೆ. ಅವನ ಖರ್ಚೀಪು, ಅವನು ಯೂಸ್ ಮಾಡುವಂತ ಹ್ಯಾಂಡ್ ಖರ್ಚೀಪ್ ಇದೆಯಲ್ಲ, ಕೈ ಬಟ್ಟೆ, ಈ ಕೈ ಬಟ್ಟೆ, ಈ ತರ ಬಟ್ಟೆ, ಅವನ್ ಮುಟ್ಟಿರೋ ಬಟ್ಟೆ ಬೇರೆಯವ್ರಿಗೆ ಹಿಂಗ್ ತಾಕುವಾಗ ದೇವ್ಗಳು ಬಿಟ್ಟು ಹೋಗ್ತಾ ಇದೆ. ಹಲ್ಲೆಲೂಯ. ಅವನ್ ನೆರಳು ಟಚ್ ಆದ್ರೆ ರೋಗಗಳು ಸೌಖ್ಯ ಆಗ್ತಾ ಇದೆ. ಹೋಗೋ ಜಾಗದಲ್ಲೆಲ್ಲ ಸಭೆಗಳನ್ನ ಸ್ಥಾಪನೆ ಮಾಡ್ತಾ ಇದ್ದಾನೆ. ಹೋಗೋ ಜಾಗದಲ್ಲೆಲ್ಲ ಭಯಂಕರ ಸೇವೆ ಮಾಡ್ತಾ ಇದ್ದಾನೆ.
ಭಯಂಕರ ಸುವಾರ್ತೆ ಸಾರ್ತಾ ಇದ್ದಾನೆ. ಜನಗಳು ಗುಂಪು ಗುಂಪುಗಳಾಗಿ ಬರ್ತಾ ಇದ್ದಾರೆ. ಮಾಟ ಮಂತ್ರಗಳ ಬುಡಗಳೆಲ್ಲ ಅಳ್ಳಾಡ್ತಾ ಇದೆ. ಮಾಟ ಮಂತ್ರಗಳು ಮಾಡೋ ಪೂಜಾರಿಗಳೆಲ್ಲ ಮಾನಸಾಂತರಗಳು ಹೊಂದುತ್ತಾ ಇದ್ದಾರೆ. ಮಾಟ ಮಂತ್ರ ಮಾಡುವಂತವರೆಲ್ಲರೂ ಮನ ತಿರುಗ್ತಾ ಇದ್ದಾರೆ. ಭಯಂಕರ ಉಜ್ಜೀವನ ಪೌಲನ ಮೂಲಕವಾಗಿ ನಡೀತಾ ಇದೆ. ಅವನು ಹೋಗೋ ಜಾಗದಲ್ಲೆಲ್ಲ ಒಂದು ಸಭೆ ಪ್ರಾರಂಭ ಆಗ್ತಾ ಇದೆ. ಈ ರೀತಿ ಭಯಂಕರವಾಗಿ ದೇವರನ್ನ ನಡೆಸಲ್ಪಡುವವನು, ಪ್ರವಾದನೆಯಾಗಿ ನಡೆಸಲ್ಪಡುವನು, ಅಪೊಸ್ತಲನಾಗಿ ನಡೆಸಲ್ಪಡ್ತಾ ಇರುವಂತವನ ಶರೀರದ ಒಳಗಡೆ ಭಯಂಕರ ಹೋರಾಟ. ಅವನ ದೇಹದಲ್ಲಿ ಶೂಲ, ಆ ಶೂಲ ಇಡೀ ಅವನ ದೇಹವನ್ನೇ ಹಾಕಿ ಜಜ್ಜುತ್ತಾ ಇದೆ. ಇದು ಎರಡು ಅರ್ಥ ಬರ್ತದೆ. ಈ ಶೂಲ, ಈ ನೋವು, ಈ ಬಾಧೆ ಎರಡು ಅರ್ಥಗಳನ್ನು ಕೊಡುವಂತದ್ದಾಗಿದೆ. ಒಂದದಾಗಿ, ನನ್ನಲ್ಲಿ ಅಹಂಕಾರ ಬರಬಾರ್ದು, ನನ್ನಲ್ಲಿ ಹೆಚ್ಚಿಸಿಕೊಳ್ಳುವಿಕೆ ಬರಬಾರ್ದು, ನಾನ್ ದೇವ್ರನ್ನ ಮರಿಬಾರ್ದು, ದೇವ್ರು ನನ್ನ ಜೀವನದಲ್ಲಿ ಮಾಡಿರುವಂತ ನಡೆಸಿರುವ ಆದಿಗಳನ್ನ ಮರಿಬಾರ್ದು ಅಂತ ಹೇಳಿ ಒಂದು ಅವಾಗ ದೈವ ಕೃಪೆಯನ್ನ ಪ್ರಕಟಿಸುವಂಥದ್ದು, ದೇವರನ್ನ ಪ್ರಕಟಿಸುವಂಥದ್ದು, ಅವನ್ ದೇವರನ್ನು ಎದುರು ನೋಡುವ ಹಾಗೆ ಮಾಡುವಂಥದ್ದಾಗಿದೆ ಆ ಶೂಲ. ಅರ್ಥ ಆಗ್ತದೆಯಾ? ಒಂದನೇದಾಗಿ, ನಾನು ಹೆಚ್ಚಿಸಿಕೊಳ್ಳಬಾರದು, ನಾನು ತಗ್ಗಿಸಲ್ಪಡಬೇಕು, ದೇವರ ನಾಮ ಮಹಿಮೆ ಪಡಿಸಬೇಕು, ನಾನು ದೇವರನ್ನ ಮಹಿಮೆ ಪಡಿಸಬೇಕು, ನಾನು ದೇವರ ನೆನೆಸ್ಕೊಳ್ಬೇಕು. ಹಲ್ಲೆಲೂಯಾ. ಒಂದು, ನನ್ನಲ್ಲಿ ಅಹಂಕಾರ, ಹೆಚ್ಚಿಸಿಕೊಳ್ಳುವಿಕೆ ನನ್ನಲ್ಲಿ ಬರಬಾರದು, ಅದಕ್ಕೋಸ್ಕರವಾಗಿರುವಂತ ಶೂಲ. ಹಲ್ಲೆಲೂಯಾ. ಎರಡನೇದಾಗಿ ದೇವರ ಕೃಪೆಯನ್ನ ಎದುರು ನೋಡುವುದಕ್ಕಾಗಿ ಬಂದಿರುವಂತ ಶೂಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಸಾಧಾರಣವಾಗಿ ಒಂದು ವ್ಯಕ್ತಿಯನ್ನು ದೇವರು ದಿಢೀರ್ ಅಂತೇಳಿ ಆಶೀರ್ವಾದ ಮಾಡಿ ಬೇಕಾಗಿರುವ ಆಶೀರ್ವಾದಗಳನ್ನು ಕೊಟ್ಟು ಸಮಾಧಾನ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಸರಳವಾಗಿ ನಡೆಸ್ತಾ ಇದ್ರೆ ಅವರಿಗೆ ದೇವರ ಮಹಿಮೆ ಗೊತ್ತಾಗಲ್ಲ. ಅವರು ದೇವರುಗಳು ಮರೆತು ಹೋಗ್ತಾರೆ, ದೇವರನ್ನ ಘನಪಡಿಸಲ್ಲ, ದೇವರನ್ನ ಹೆಚ್ಚಿಸೋದು ಬಿಟ್ಟು ಬಿಡ್ತಾರೆ. ಆ ಸಮಯದಲ್ಲಿ ಕೆಲವು ಶೂಲಗಳನ್ನ ದೇವರು ಉಂಟು ಮಾಡುವಾಗ ದೇವರು ನೆನೆಸ್ತಾರೆ. ಆ ಸಮಯದಲ್ಲಿ ಅವರನ್ನು ಅವರು ತಗ್ಗಿಸ್ತಾರೆ. ತಗ್ಗಿಸುವುದಕ್ಕಾಗಿ ಆಗಿದೆ ಕೆಲವೊಂದು ಹೋರಾಟಗಳು. ಹಲ್ಲೆಲೂಯಾ. ನಮ್ಮನ್ನು ನಾವು ದೇವರ ಮುಂದೆಗಡೆ ತಗ್ಗಿಸುವುದಕ್ಕಾಗಿ, ಸಮರ್ಪಣೆ ಮಾಡುವುದಕ್ಕಾಗಿ ಕೆಲವು ಹೋರಾಟಗಳು ನಮ್ಮ ಜೀವನದಲ್ಲಿ ಬರ್ತದಕ್ಕೆ ದೇವರ ಅನುಮತಿ ಕೊಡ್ತಾನೆ. ಹಲ್ಲೆಲೂಯಾ. ಸಮ್ ಟೈಮ್ ನಾವು ದೇವ್ರನ್ನ ಮರಿವಾಗ ದೇವ್ರನ್ನ ಮರಿಬಾರ್ದಂತೇಳಿ, ದೇವ್ರನ್ನ ನೆನೆಸ್ಕೊಳ್ಬೇಕಂತೇಳಿ, ನನ್ನ ಕೃಪೆಯನ್ನು ನೆನೆಸ್ಕೊಳ್ಬೇಕಂತೇಳಿ, ನನ್ನ ಕೃಪೆಯಲ್ಲಿ ನಿಲ್ಲಬೇಕಂತೇಳಿ, ನನ್ನ ಕೃಪೆಯನ್ನು ಎದುರು ನೋಡ್ಬೇಕಂತೇಳಿ, ನನ್ನ ಕೃಪೆಯನ್ನು ಕೋರಬೇಕಂತೇಳಿ ಕೆಲವು ಶೂಲಗಳನ್ನ, ಕೆಲವು ಹೋರಾಟಗಳನ್ನ ಕೆಲವು ಸಮಯದಲ್ಲಿ ಬರ ಮಾಡ್ತಾನೆ. ಈಗ ಯಾವಾಗೂ ಕೇಳಲಿಲ್ಲ ಪೌಲ, ದೇವರೇ ನನಗೆ ಆಗ್ತಾ ಇಲ್ಲ ಅಂತ. ಯಾವಾಗೂ ಹೇಳಿಲ್ಲ ಪೌಲ, ದೇವರೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಸ್ವಾಮಿ ಅಂತ. ಅವನು ಯಾವಾಗ ಕೇಳ್ತಾ ಇದ್ದಾನೆ ಅಂದ್ರೆ, ಅವನ ಕೈಯಲ್ಲಿ ಅದನ್ನು ಜಯಿಸಕ್ ಆಗ್ತಾ ಇಲ್ಲ, ಅವನ ಕೈಯಲ್ಲಿ ಅದನ್ನು ಒತ್ತುಕೊಂಡು ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವನ ಕೈಯಲ್ಲಿ ಅದನ್ನು ಸಹಿಸಕ್ ಆಗ್ತಾ ಇಲ್ಲ. ಮೇಲೆ ಅಂತ ಒದ್ದಾಡ್ತಾ ಇದ್ದಾನೆ ರಾತ್ರಿ ವೇಳೆಗಳಲ್ಲಿ. ಇಲ್ಲ, ಆ ಹಿಂಸೆ, ಆ ಬಾಧೆ, ಆ ನೋವು ಯಾರಿಗೂ ಬೇಡ. ಅವನು ನೋಡ್ದ ದೇವ್ರು ನಡೆಸ್ತಾರೆ, ಹೀಗೆ ಕೆಲವು ದಿನಗಳು ಕಳೆದ ಮೇಲೆ ಅವನ ಕೈಯಲ್ಲಿ ಕೊನೆದಾಗಿ ಆಗ್ತಾ ಇಲ್ಲ. ಆ ಸಮಯದಲ್ಲಿ ಅವನ್ ದೇವರಲ್ಲಿ ಮೊರೆ ಹಿಡ್ತಾ ಇದ್ದಾನೆ, ಸ್ವಾಮಿ ಒಳ್ಳೆ ಅಭಿಷೇಕ ಕೊಟ್ಟಿದ್ಯಾ, ಒಳ್ಳೆ ಕೃಪೆ ಕೊಟ್ಟಿದ್ಯಾ, ಒಳ್ಳೆ ಅಭಿಷೇಕ, ಒಳ್ಳೆ ವರಗಳನ್ನ ಕೊಟ್ಟಿದ್ಯಾ, ಒಳ್ಳೆ ಸೇವೆಯನ್ನ ಕೊಟ್ಟಿದ್ಯಾ, ಭಯಂಕರವಾಗಿ ಉಪಯೋಗಿಸ್ಕೊಳ್ತಾ ಇದೆಯಾ. ಆದ್ರೆ ಇದು ನನ್ನ ಕೈಯಲ್ಲಿ ಸಹಿಸಕ್ ಆಗ್ತಾ ಇಲ್ಲಪ್ಪ. ಈ ಶೋಧನೆ, ಈ ಹೋರಾಟ, ಈ ಬಲಹೀನತೆ, ಈ ಹಿಂಸೆ ನನ್ನ ಕೈಯಲ್ಲಿ ಸಹಿಸಕ್ ಆಗ್ತಾ ಇಲ್ಲ ದೇವರೇ ಅಪ್ಪ ಅಂತ ಹೇಳುವಾಗ, ಇವನ್ ಎದುರು ನೋಡ್ದ ಯಾರಿಗೋ ಹೇಗೋ ಬಿಡುಗಡೆಗಳು ನಡೀತಾ ಇದೆ. ನಾನು ದೇವ್ರನ್ನ ಕೇಳುವಾಗ ಪಟ್ಟಣ ದೇವ್ರು ತೆಗೆದಾಕ್ಬಿಡ್ತಾರೆ ಅಂತ. ಆದ್ರೆ ದೇವರು ಆ ಹಿಂಸೆ, ಆ ನೋವು, ಆ ಬಾಧೆಯ ಮಧ್ಯದಲ್ಲಿ ಪ್ರಕಟವಾಗಿ ದೇವರು ಹೇಳ್ತಾ ಇದಾರೆ, ನನ್ನ ಕೃಪೆ ನಿನಗೆ ಸಾಕು. ಇನ್ನೊಂದು ಕಡೆಗೆ ದೇವರು ವಾಕ್ಯ ಹೇಳ್ತದೆ, ನಿಮ್ಮ ಬಲ ಮೀರಿದ ಶೋಧನೆಯನ್ನು ಅವನು ಕೊಡೋದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಬಲ ಮೀರುವ ಶೋಧನೆ ಬರೋದಾದ್ರೆ ನಿಮ್ಮ ಮುಂದೆಗಡೆ ಒಂದು ಕೃಪೆ ಪ್ರಕಟ ಆಗಿರುತ್ತೆ, ನಿಮ್ಮ ಮುಂದೆಗಡೆ ಒಂದು ಕೃಪೆ ಪ್ರಕಟ ಆಗಿರುತ್ತೆ. ಆ ಕೃಪೆ ನಿನಗಾಗಿ ಪ್ರಕಟ ಆಗುವಾಗ ನಿನಗಾಗಿ ಆ ಕೃಪೆ ಒಂದು ಮಾರ್ಗ ಒಪ್ಪಿಸಿಕೊಳ್ಳುವಂತವರಿಗೆ ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇದ್ದಾನೆ. ಇವತ್ತು ನಿನಗೊಂದು ಕೃಪೆ ಪ್ರಕಟ ಆಗಲಿ,
ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ಜಯಿಸಕ್ ಆಗ್ತಾ ಇಲ್ಲ, ಇದು ಸಹಿಸಕ್ ಆಗ್ತಾ ಇಲ್ಲ, ಇನ್ನು ಎಷ್ಟು ವರ್ಷಗಳ ಕಾಲ ಇನ್ನು ಒಟ್ಟುಕೊಂಡು ನಡಿಬೇಕಂತೇಳಿ ಮೊರೆ ಇಡ್ತಾ ಇರುವಂತ ದೇವರ ಮಕ್ಕಳಿಗಾಗಿ ದೇವರ ಇವತ್ತೊಂದು ಕೃಪೆ ಪ್ರಕಟ ಮಾಡಲಿ. ಒಂದು ಕೈದು ದೇವರ ಕೃಪೆ, ಇದು ನಿನಗಾಗಿರುವ ಕೃಪೆ. ಕೆಲ ಜನರ ಮುಂದೆಗಡೆ ದೇವರ ಕೃಪೆ ಪ್ರಕಟ ಆಗ್ತಾ ಇದೆ. ಹೊತ್ತುಕೊಂಡು ಹೋಗ್ಲಿಕ್ಕಾಗದೆ, ಸಹಿಸಲಿಕ್ಕೆ ಆಗದೆ ಕೆಲವು ವಿಷಯಗಳಲ್ಲಿ ಒದ್ದಾಡ್ತಾ ಇರುವಂತ ವ್ಯಕ್ತಿಗಳಿಗಾಗಿ ನನ್ನ ದೇವರು ಈ ಸಪ್ಪತ್ತಿನದಲ್ಲಿ ಅವನ ಕೃಪೆಯನ್ನು ಪ್ರಕಟಿಸ್ತಾ ಇದ್ದಾನ. ಅವನು ಕೃಪೆ ಪ್ರಕಟಿಸುವಾಗ, ಅವನು ಕೃಪೆ ಪ್ರಕಟಿಸುವಾಗ ಒಂದು ಮಾರ್ಗ, ಒಂದು ದಾರಿ ನಿಮಗಾಗಿ ಓಪನ್ ತೆರೆಯಲ್ಪಡ್ತಾ ಇದೆ. ರಾ 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 ಶಾಬಾದಾಡಯಾದಬ ರಿಕ ಬಾದ ಢಾಕದಾಬೋ ಠಾ 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 ಶಾಬಾದ. ನಿನ್ನ ಬಲ ಮೀರಿದ ಶೋಧನೆ, ನಿನ್ನ ಬಲ ಮೀರಿದ ಹೋರಾಟ, ನಿನ್ನ ಬಲ ಮೀರಿದ ಕಾರ್ಯಗಳು ಮಗನೇ ಮಗಳು ನಿನ್ನ ಜೀವನದಲ್ಲಿ ನಡೆಯಲ್ಲ. ನಾನು ಅನುಮತಿಸೋದಿಲ್ಲ. ನಾನು ನಿನ್ನ ದೇವರಾಗಿದ್ದೇನೆ, ನಾನು ನಿನ್ನ ದೈವವಾಗಿದ್ದೇನೆ. ಇದು ನಾನು ನಿನಗೆ ಒಂದು ಕೃಪೆಯನ್ನು ಪ್ರಕಟಿಸೋದಕ್ಕಾಗಿ ಹೋಗ್ತಾ ಇದ್ದಾನೆ. ಆ ಕೃಪೆ ನಿನಗೆ ದಾರಿ ಮಾರ್ಗ ಮಾಡಿಕೊಡೋದಕ್ಕಾಗಿ ಹೋಗ್ತಾ ಇದ್ದ. ಓ ರಾಬಾ ಶಾಬಾ da 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 ba da da ga da bo rika mama da da ga da bo shamda ba de ga regasi. ಶಿಷ್ಯರು ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ. ಮಧ್ಯ ಸಮುದ್ರಕ್ಕೆ ಬಂದಿದ್ದಾರೆ. ಅವರುಗಳಿಗೆ ಎದುರಾಗಿ ಬಿರುಗಾಳಿಗಳು, ನೀರಿನ ಅಲೆಗಳು ಬಂದು ಬಡಿಯುವಾಗ, ಅವರ ದೋಣಿಗಳನ್ನು ಬಡಿಯುವಾಗ ಅವರ ಕೈಯಲ್ಲಿ ಅದನ್ನು ಜಯಿಸಕ್ಕಾಗ್ತಾ ಇಲ್ಲ. ಅಯ್ಯೋ, ಈ ಪ್ರಯಾಣವನ್ನ ಈ ಮಾರ್ಗದಲ್ಲಿ ಈ ಜಾಗದಲ್ಲಿ ಹೀಗೆ ಹೋಗ್ರಿ ಅಂತೇಳಿ ನಡೆಸಿದ್ದು, ಮಾರ್ಗ ತೋರಿಸಿದ್ದು ಯೇಸು ಅಲ್ಲವೇ? ಯೇಸು ಅಲ್ಲವೇ? ನಮ್ಮನ್ನು ಒತ್ತಾಯ ಮಾಡಿ ನೀವು ನಡೀರಿ ಬರ್ತೀರಿ ಅಂತ ಹೇಳಿದ್ರು ಯೇಸು ಅಲ್ಲವೇ? ಈ ಮಾರ್ಗದಲ್ಲಿ ನೀವು ನಡೀರಿ ಅಂತೇಳಿ ಮಾರ್ಗ ತೋರಿಸ್ಕೊಟ್ಟಿದ್ದು ದೇವರಲ್ಲವೇ? ಆದ್ರೆ ನಮಗೆ ಯಾಕೆ ಈ ಹೋರಾಟ? ಮಧ್ಯರಾತ್ರಿ ಸಮುದ್ರದ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದೇವೆ. ಅಕ್ಕಪಕ್ಕದಲ್ಲಿ ನೆರೆಯವರು ಯಾರು ಇಲ್ಲ, ನಮ್ಮನ್ನು ಬಲಪಡಿಸೋರು ಯಾರು ಇಲ್ಲ, ಧೈರ್ಯವಾಗಿರು ಅಂತ ಹೇಳಿ ಸನ್ನೆ ಮಾಡೋರು ಯಾರು ಇಲ್ಲ. ನಾವು ದೋಣಿಯಲ್ಲಿ ಒಬ್ಬಂಟಿಯ ದೋಣಿಯಾಗಿ ಮಾರಪಟ್ಟಿದ್ದೇವೆ. ಈ ಪ್ರಯಾಣವನ್ನು ಮಾಡು ಅಂತ ಹೇಳಿದ ಯೇಸು ತಾನೆ. ಆದ್ರೆ ನಮಗೆ ಯಾಕೆ ಈ ಪರಿಸ್ಥಿತಿ? ಇವತ್ತು ನಾವು ಇರ್ತೀವ, ಇಲ್ಲ ಮುಳುಗ್ ಹೋಗ್ತೀವ. ಇವತ್ತು ನಾವು ಜೀವಿಸ್ತೀವ, ಇಲ್ಲ ಸತ್ತು ಹೋಗ್ತೀವ. ಇವತ್ತು ನಾವು ಇದನ್ನ ಪಾಸ್ ಮಾಡ್ತೀವ, ನಾವು ದಾಟ್ತೀವ, ಇಲ್ಲ ನಾವು ಇಲ್ಲೇ ಕೊನೆ ಆಗುತ್ತಾ? ಯಾಕೆ ನಮಗೆ ಈ ಹೋರಾಟ ಅಂತೇಳಿ ಮಿಲಿ ಅಂತ ಒತ್ತಾಡುವ ಸಮಯದಲ್ಲಿ ನಮ್ಮ ಜೀವನ ಮುಗೀತು. ಇವತ್ತು ನಾವು ಮುಳುಗಲೇಬೇಕು. ಇವತ್ತು ನಮ್ಮ ಬದುಕು, ನಮ್ಮ ದೋಣಿ, ನಮ್ಮ ಕುಟುಂಬ, ನಮ್ಮ ಜೀವಿತ ಮುಳುಗಿ ಹೋಗ್ಲಿಕ್ಕಾಗಿ ಹೋಗ್ತದೆ ಅಂತೇಳಿ ಕೊನೆ ಆಲೋಚನೆಗಳು ಅವ್ರು ಮಾಡ್ತಾ ಇರುವಂತ ಸಮಯದಲ್ಲಿ ದಿಢೀರ್ ಅಂತೇಳಿ ಅವರ ಮುಂದೆಗಡೆ ಒಂದು ಕೃಪೆ ಪ್ರಕಟ ಆಗ್ತಾ ಇದೆ. ಹಲ್ಲೆಲೂಯಾ! ಎಲ್ಲ ಮುಗಿತು. ಇನ್ನು ಯಾವ ಮಾರ್ಗ ಇಲ್ಲ, ಯಾವ ದಾರಿ ಇಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿಮ್ಮ ಬಲ ಮೀರಿದ ಶೋಧನೆ ನಾನು ಕೊಡೋದಿಲ್ಲ. ಒಂದು ವೇಳೆ ಬಂದರೂ ಕೂಡ ನಾನು ದಾರಿ ತೆಗೆದುಕೊಡ್ತೇನೆ, ನಾನು ಮಾರ್ಗ ಮಾಡಿಕೊಡ್ತೇನೆ. ಹಲ್ಲೆಲೂಯಾ! ಅವರಿಗೆ ಹೇಳ್ತಾ ಇದ್ದಾರೆ, ನಾವು ಮಧ್ಯದಲ್ಲಿ ಬಂದು ಬಿಟ್ಟಿದ್ದೇವೆ. ಅಕ್ಕಪಕ್ಕದವರು ಯಾರು ಇಲ್ಲ, ನೆರೆಯವರು ಯಾರು ಇಲ್ಲ. ಇನ್ನು ನಮ್ಮ ಜೀವನ ಮುಗೀತು, ನಮ್ಮ ಪ್ರಯಾಣ ಮುಗೀತು, ನಮ್ಮ ಓಟ ಮುಗೀತು, ಇನ್ನು ನಮ್ಮ ದರ್ಶನ ಮುಗೀತು, ಇನ್ನು ನಮ್ಮ ಪ್ರಯಾಣ ಮುಗೀತು. ಇವತ್ತೇ ಲಾಸ್ಟ್ ಅಂತೇಳಿ ತೀರ್ಮಾನ ಮಾಡ್ತಾ ಇರುವಾಗ ಅವರ ಮುಂದೆಗಡೆ ಒಂದು ಕೃಪೆ ನಡ್ಕೊಂಡು ಬರ್ತಾ ಇದೆ. ಆ ಕೃಪೆ ಬೇರೆ ಯಾರು ಅಲ್ಲ, ಯೇಸು. ದೇವರು ಮಾತಾಡ್ತಾ ಇದ್ದಾರೆ. ಯಾರು ಒದ್ದಾಡ್ತಾ ಇದ್ದೀರೋ, ಮೊದಲಲ್ಲಿ ಸಿಲುಕಿಕೊಂಡಿದ್ದೀರೋ, ಅವರ ಮುಂದೆಗಡೆ ಮುಂಬರ ದಿನಗಳಲ್ಲಿ ಯೇಸು ಕೃಪೆಯಾಗಿ ನಡ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ.
ತೋಳಲ್ಲಿ ಕೈ ಕೊಟ್ಟು ಹೇಳ್ರಿ, ಅಕ್ಕ ಭಯ ಪಡಬೇಡ, ಅಣ್ಣ ಭಯ ಪಡಬೇಡ. ಈಗ 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 ಇಲ್ಲಿ ನೋಡ್ರಿ ನೀವೇನಾದ್ರೂ ಅಲ್ಲ ನೀವೇನು ಹೇಳ್ಬೇಡ್ರಿ, ಸಾಕು. ಅಲ್ಲೆಲೂಯ. ನೀವೇನಾದ್ರೂ ಪ್ರಯಾಣದಲ್ಲೋ, ಏನೊಂದು ಜೀವನದಲ್ಲೋ, ಏನೊಂದು ಕಾರ್ಯದಲ್ಲೋ, ಏನೊಂದು ಬದುಕಿನಲ್ಲಿಯೋ ಸಿಲುಕಿಕೊಂಡು ಒದ್ದಾಡ್ತಾ ಇದ್ರೆ, ಇನ್ನಷ್ಟೇ ಇದು ಮುಗೀತು, ಜಯಿಸಕ್ಕಾಗಲ್ಲ, ಇದನ್ನ ದಾಟಿ ಬರಕ್ಕಾಗಲ್ಲ, ಇನ್ನು ನಾವು ಎದ್ದೇಳಕ್ಕಾಗಲ್ಲ, ಇನ್ನು ಎದ್ದು ನಾವು ನಿಲ್ಲಕ್ಕಾಗಲ್ಲ, ಮುಗೀತು ಇನ್ನಷ್ಟೇ ಅಂತೇಳಿ ಯಾರು ಆಲೋಚನೆ ಮಾಡಿ ದಿನಗಳನ್ನು ಕಳೀತಾ ಇರೋ ಅವರಿಗೆ ದೇವರು ಹೇಳ್ತಾ ಇದ್ದಾರೆ, ಇದು ಒಂದು ಕೃಪೆ, ನಿನ್ನ ಮುಂದಗಡೆ ನಡ್ಕೊಂಡು ಬರೋದಕ್ಕಾಗಿ ಹೋಗ್ತಾ ಇದೆ. ಒಂದು ಕೃಪೆ ನಿನ್ನ ಮುಂದಗಡೆ ನಡ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಆ ಕೃಪೆ ನಡ್ಕೊಂಡು ಬಂದ್ರೆ, ಆ ಕೃಪೆ ನಡ್ಕೊಂಡು ಬಂದು ನಿನ್ನ ಮುಂದೆಗಡೆ ನಿಂತ್ಕೊಂಡ್ರೆ ಶಾಂತವಾಗಬೇಕಾದ ಕಾರ್ಯಗಳು ಶಾಂತವಾಗುತ್ತೆ, ಅಡಗಬೇಕಾದ ವಿಷಯಗಳು ಅಡಗುತ್ತೆ. ನಿನ್ನ ಹೋರಾಟ, ನಿನ್ನ ರೋಗ, ನಿನ್ನ ಸಮಸ್ಯೆ, ನಿನ್ನ ಬಾಧೆ, ನಿನ್ನ ಸಾಲ, ನಿನ್ನ ಕುಟುಂಬ, ನಿನ್ನ ಜೀವಿತ, ಅದು ಏನೇ ಆಗಿರಲಿ, ಈ ಕೃಪೆ ನಡ್ಕೊಂಡು ಬರುವಾಗ, ಈ ಕೃಪೆ ನಡ್ಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲುವಾಗ, ನಿಮ್ಮ ಸಮಸ್ಯೆಗಳ ಮುಂದೆಗಡೆ, ನಿಮ್ಮ ಹೋರಾಟಗಳ ಮುಂದೆಗಡೆ, ನಿಮ್ಮ ಕಾರ್ಯಗಳ ಮುಂದೆಗಡೆ ಇದು ನಿಲ್ಲುವಾಗ ಶಾಂತ ಬೇಕಾದ ಕಾರ್ಯಗಳು ಶಾಂತವಾಗಲಿಕ್ಕಾಗಿ ಹೋಗ್ತಾ ಇದೆ. ಆ ಕೃಪೆ ಇವತ್ತು ಪ್ರಕಟ ಆಗಲಿ, ಆ ಕೃಪೆ ಇವತ್ತು ನಡೆದಾಡ್ಲಿ, ಆ ಕೃಪೆ ಇವತ್ತು ನಡ್ಕೊಂಡು ಬರ್ಲಿ. ಆ ಕೃಪೆಯೇ ಯೇಸು. ಶಾಪ್ತವೆತ್ತಿ ಕಾರ್ಯಗಳನ್ನು ತಟ್ಟಿ ಆ ಕೃಪೆಯನ್ನು ಬರ ಮಾಡ್ಕೊಳ್ರಿ. ಇದು ಉಚಿತವಾದ ಕೃಪೆ, ಇದು ಉಚಿತವಾದ ಕೃಪೆ. ರಾ 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 ಶಾಬಾದಾಡಾದವ. ಎಸ್ ಎಸ್, ಕೃಪೆ, ಕೃಪೆ, ಇದು ನಡೆದಾಡುವ ಕೃಪೆ. ಯಾರ ಮುಂದೆಗಡೆ ಇವತ್ತು ಬಂದು ನಿಲ್ಲಬೇಕು, ಯಾವ ವ್ಯಕ್ತಿಯ ಮುಂದೆಗಡೆ ಬಂದು ಇವತ್ತು ನಿಲ್ಲಬೇಕು, ಆ ಕೃಪೆ ಆ ವ್ಯಕ್ತಿಗಳ ಮುಂದೆಗಡೆ ನಿಲ್ಲಿ, ಆ ಕೃಪೆ ಆ ವ್ಯಕ್ತಿಗಳ ಮುಂದೆಗಡೆ ನಿಲ್ಲಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ರಬಾದಾಡಾಗಾದಬಾ ಶಬ್ದಬಾದಿಗಾರಗಸಿ ರಬಾದಾಡಾಗಾದಬಾ ರಿಕಮಾನ. ದೈವವೇ ನಿಮಗೆ ಸ್ತೋತ್ರ, ಕೃಪೆಯೇ ನಿಮಗೆ ಸ್ತೋತ್ರಪ್ಪ. ರಬಾದಾಡಾಗಾದಬಾ. ಈ ಕೃಪೆಯ ಮಾತದಲ್ಲಿ ಎರಡು ವಿಷಯಗಳು ಮಾತಾಡ್ತೀನಿ. ಈ ಎರಡು ವಿಷಯಗಳು ಮಾತಾಡುವಾಗ ನನ್ನ ಪ್ರಸಂಗ ಮುಗಿಯುತ್ತೆ. ಅಲ್ಲಲೂಯ, ಅಲ್ಲಲೂಯ. ಒಂದನೇದಾಗಿ ಕೃಪೆ ಯಾವಾಗಂದ್ರೆ ಅವಾಗ ಪ್ರಕಟ ಆಗಲ್ಲ. ಈ ಕೃಪೆ ಪ್ರಕಟ ಆಗದೆ ಯಾವಾಗತ್ತ? ಮಿತಿ ಮೀರಿ ಹೋಗುವಾಗ, ಅವಕಾಶಗಳು ಕಳೆದು ಹೋಗಿರುವಾಗ, ಸಂದರ್ಭವೇ ನಿನ್ನ ಮುಂದೆಗಡೆ ಇಲ್ಲದೆ ಇರುವಾಗ, ಎಲ್ಲವೂ ಮುಗಿದೋಗಿರುವಾಗ, ಎಲ್ಲವೂ ತೀರಿತು ಅಂತ ಹೇಳುವಾಗ, ಎಲ್ಲವೂ ಮುಗಿತು ಅಂತ ಹೇಳುವಾಗ, ಅದರ ಮಧ್ಯದಲ್ಲಿ ಪ್ರಕಟವಾಗುವಂಥದ್ದೇ ದೈವ ಕೃಪೆ. ಪೌಲನಿಗೆ ದೇವರು ಹೇಳ್ತಾ ಇದ್ದಾರೆ, ಅವನ ಕೈಯಲ್ಲಿ ಆಗ್ತಾ ಇಲ್ಲ. ಆ ಟೈಮ್ನಲ್ಲಿ ಅವನು ಮೊರೆ ಇಡುವಾಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಬಿಡಿಸ್ತೀನಿ ಅಂತ ಹೇಳ್ತಾ ಇಲ್ಲ, ನನ್ನ ಕೃಪೆ ನಿನಗೆ ಸಾಕು. ಈ ವಿಷಯಗಳಿಂದ ನೀನು ಸಾಗಿ ಹೋಗ್ಲಿಕ್ಕೆ, ದಾಟಿ ಹೋಗ್ಲಿಕ್ಕೆ, ಹಾದಿ ಹೋಗ್ಲಿಕ್ಕೆ, ಇದನ್ನು ಜಯಿಸುವುದಕ್ಕೆ ನನ್ನ ಕೃಪೆ ನಿನಗೆ ಸಾಕು ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯ, 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 ಹಲ್ಲೆಲೂಯ. ದೈವ ಕೃಪೆ, ದೈವ ಕೃಪೆ. ನಿನ್ನ ಬಲಹೀನತೆಯ ಮಧ್ಯದಲ್ಲಿ ನೀನು ಬಲ ಕಳ್ಕೊಳ್ಳುವಾಗ,
ಇನ್ನು ನನ್ನಲ್ಲಿ ಬಲ ಇಲ್ಲ ಅಂತ ಹೇಳುವಾಗ ಅದರ ಮಧ್ಯದಲ್ಲಿ ಪ್ರಕಟ ಆಗುವಂಥದ್ದೇ ದೇವರ ಕೃಪೆ. ಹಲ್ಲೆಲೂಯ. ಪೌಲನ ಕೈಯಲ್ಲಿ ಆಗ್ತಾ ಇಲ್ಲ, ಮಿತಿ ಮೀರಿ ಬಿಟ್ಟಿದೆ, ಫೈನಲ್ ಸ್ಟೇಜ್ಗೆ ಹೋಗ್ಬಿಟ್ಟಿದೆ. ಅವನು ಹೇಳ್ತಾ ಇದ್ದಾನೆ, ಸ್ವಾಮಿ ನನ್ನ ಕಡೆಗೆ ಕರುಣೆ ತೋರು, ನನ್ನನ್ನೊಂದು ಸಾರಿ ನೋಡು, ನನ್ನನ್ನೊಂದು ಸಾರಿ ಗಮನಿಸು. ನಿನ್ನ ಮಾತುಗಳೆಲ್ಲ ನಾನು ಕೇಳಿದೆ, ಇಂಥದ್ದು ನೀನು ಮಾಡು ಅಂತ ಹೇಳುವಾಗ ಸೇವೆಯಲ್ಲಿ ಒಂದು ದಿನನೂ ನಾನು ಹಿಂಜರಿಯಲಿಲ್ಲ. ನಿನ್ನ ಶಬ್ದ ಕೇಳೋದ್ರಲ್ಲಿ ನಾನು ಹಿಂಜರಿಯಲಿಲ್ಲ. ನಿನ್ನನ್ನು ಏನೆಲ್ಲ ಹೇಳದೋ ಅದನ್ನೆಲ್ಲ ಇಲ್ಲಿವರೆಗೂ ನಾನು ಮಾಡಿಕೊಂಡು ಬಂದೆ. ಒಳ್ಳೆ ಓಟವನ್ನು ಓಡಿದ್ದೇನೆ, ಊಟದಲ್ಲಿ ಯಾವ ಕೊರತೆ ಇಲ್ದಿರುವ ಹಾಗೆ ಓಡಿದ್ದೇನೆ. ಆದರೆ ಈಗ ನಾನು ಕೈಲಿ ಸಹಿಸಕ್ಕಾಗ್ತಾ ಇಲ್ಲ, ಈಗ ನನ್ನ ಕೈಲಿ ಇದನ್ನು ಜಯಿಸಕ್ಕಾಗ್ತಾ ಇಲ್ಲ. ಅಪ್ಪ, ಏನಾದರೂ ಮಾಡು ನನ್ನ ಜೀವನದಲ್ಲಿ, ಏನಾದರೂ ಮಾಡು ನನ್ನ ಬದುಕಲ್ಲಿ, ಏನಾದರೂ ಮಾಡು ನನ್ನ ಜೀವನದಲ್ಲಿ ಅಂತ ಅವನು ಮೊರೆ ಇಡುವಾಗ ದೇವರು ಹೇಳ್ತಾ ಇದ್ದಾರೆ, ಮಗನೇ ನಿನ್ನ ಓಟವನ್ನು ನಾನು ನೋಡಿದ್ದೇನೆ, ನಿನ್ನ ಪ್ರಯಾಸವನ್ನು ನಾನು ಬಲ್ಲೆ, ನೀನು ಓಡಿದಂಥ ಓಟ ಶ್ರೇಷ್ಠವಾದ ಹೋರಾಟ ನನಗೆ ಗೊತ್ತು. ಆದರೆ ಮಗನೇ, ನನ್ನ ಕೃಪೆ ನಿನಗೆ ಪ್ರಕಟ ಆಗುತ್ತೆ. ಇವತ್ತು ಎಷ್ಟೋ ಜನರು ಕೃಪೆಯಲ್ಲಿ ಬಿದ್ದು ಹೋಗಿರುವಾಗ, ಇವತ್ತು ಎಷ್ಟೋ ಜನರು ಕೃಪೆ ಬಿಟ್ಟು ಓಡ್ತಾ ಇರುವಾಗ, ಈ ದಿನಗಳಲ್ಲಿ ಎಷ್ಟೋ ಜನ ಕೃಪೆ ನಷ್ಟಪಡಿಸ್ಕೊಂಡಿರುವಾಗ, ಅದರ ಮಧ್ಯದಲ್ಲಿ ದೇವರು ಪೌಲನಿಗೆ ಹೇಳ್ತಾ ಇದ್ದಾರೆ, ಪೌಲನೇ ನನ್ನ ಕೃಪೆ ನಿನಗೆ ಸಾಕು. ನೀನು ಗುರಿ ಮುಟ್ಟಬೇಕಾ? ನೀನು ಓಟ ಕಡೆಗಣಿಸ್ಬೇಕಾ? ಅದಕ್ಕೆ ಬೇಕಾಗಿರೋದು ಬಲ ಅಲ್ಲ, ನನ್ನ ಕೃಪೆ. ದೊಡ್ಡ ದೊಡ್ಡ ಶ್ರೀಮಂತರು, ದೊಡ್ಡ ದೊಡ್ಡ ಆತ್ಮಿಕರು, ದೊಡ್ಡ ದೊಡ್ಡ ಸೇವಕರು, ದೊಡ್ಡ ದೊಡ್ಡ ವ್ಯಕ್ತಿಗಳು, ದೊಡ್ಡ ದೊಡ್ಡ ಭಕ್ತರು ಕೃಪೆಯನ್ನು ನಷ್ಟಪಡಿಸ್ಕೊಂಡಿರುವಾಗ, ಕೃಪೆಯನ್ನು ಬಿಟ್ಟು ಓಡಿಗಿರುವಾಗ, ಕೃಪೆಯನ್ನು ಕಳೆದುಕೊಂಡಿರುವಾಗ ನಿನಗೆ ಬೇಕಾಗಿರೋದು ಕೃಪೆ. ದೇವರ ಮಕ್ಕಳೇ, ಇವತ್ತು ನಾವೇನಾದರೂ ನಿಂತಿದ್ದೀವಿ ಅಂದ್ರೆ, ಇವತ್ತು ನಾವೇನಾದರೂ ನಿಂತು ಇವತ್ತು ನಾವು ಶ್ವಾಸವನ್ನು ಆಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಏನು ಗೊತ್ತಾ? ಹಣ ಬಲವೋ, ತೋಲ್ ಬಲವೋ, ಜನ ಬಲವೋ, ಆರೋಗ್ಯದ ಬಲವೋ, ಸೌಂದರ್ಯದ ಬಲವೋ ಅಲ್ಲ, ರಿಲೇಷನ್ ಬ್ಯಾಕ್ಗ್ರೌಂಡು ಅಲ್ಲ. ಇವತ್ತು ನಾವು ನಿಂತಿರೋದು, ಇವತ್ತು ನಾವು ನಡೀತಾ ಇರೋದು, ಇವತ್ತು ನಾವು ಶ್ವಾಸ ಇರೋದು, ಇವತ್ತು ನಮ್ಮ ಮೂಗಿಯಲ್ಲಿ ಶ್ವಾಸ ಇದೆ ಅಂದ್ರೆ, ಇವತ್ತು ನಮ್ಮ ಕಾಲಲ್ಲಿ ನಾವು ನಿಂತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ದೈವ ಕೃಪೆ. ದೇವರ ಕೃಪೆಯ ನಿಮಿತ್ತ ಇವತ್ತು ನಾವು ನಿಂತಿದ್ದೇವೆ. ದೇವರ ವಾಕ್ಯ ಹೇಳ್ತದೆ, ಈ ದಿನಗಳಲ್ಲಿ ಅವರು ಬಿದ್ದೋಗಿದ್ದಾರೆ, ಅವರುಗಳು ಬಿದ್ದೋಗಿದ್ದಾರೆ. ನೀನ್ ನಿಂತಿದೆಯಲ್ಲ, ನೀನ್ ಬಿತ್ತಿಲ್ವಲ್ಲ, ನೀನ್ ನಿಂತಿರೋದಕ್ಕೆ ಕಾರಣ ಏನು ಗೊತ್ತಾ? ನನ್ನ ಕೃಪೆ. ಇವತ್ತು ನಿಲ್ಲಬೇಕಾದ್ರೆ, ಬಿತ್ತು ಹೋಗ್ತಿರುವ ಹಾಗೆ ಸ್ಥಿರವಾಗಿ ನಿಲ್ಲಬೇಕು ಅಂದ್ರೆ ಅದಕ್ಕೆ ಬೇಕಾಗಿರೋದು ಒಂದೇ ಒಂದು ಫಾರ್ಮುಲಾ, ಅದು ದೈವ ಕೃಪೆ. ಹಲ್ಲೆಲೂಯ. ದೇವರ ಕೃಪೆ ಎಂತ ಸಿಚುವೇಶನ್ಗಳನ್ನು ಕೂಡ ದಾಟಿಸಿ ನಡೆಸುವ ಹಾಗೆ ಮಾಡುವಂತ ಕೃಪೆ, ಅದು ದೈವ ಕೃಪೆ. ದೇವರ ಫಲ ಪ್ರಕಟ ಆಗಬೇಕಾದ್ರೆ ಕೃಪೆ ಪ್ರಕಟ ಆಗಬೇಕು. ಕೃಪೆ ಪ್ರಕಟ ಆಗಬೇಕಾದ್ರೆ ನಾನು ಬಲಹೀನನಾಗಿ ಮಾರ್ಪಡಬೇಕು. ಅರ್ಥ ಆಗ್ತದೆಯಾ? ದೇವರ ಕೃಪೆ ನಿನಗೆ ಪ್ರಕಟ ಆಗಬೇಕಾದ್ರೆ, ನನಗೆ ಪ್ರಕಟ ಆಗಬೇಕಾದ್ರೆ ನಾವೇನಾಗಬೇಕು?
ಬಲಹೀನರಾಗಬೇಕು. ಅಂದ್ರೆ ದೇವರನ್ನ ಬಲಪಡಿಸಬೇಕು, ದೇವರ ನಾಮವನ್ನು ಉನ್ನತ ಪಡಿಸಬೇಕು, ದೇವರನ್ನು ಹೆಚ್ಚಿಸಬೇಕು. ನಾವು ಕಡಿಮೆ ಆಗ್ಬೇಕು, ನಮ್ಮ ಫಲ ಕಡಿಮೆ ಮಾಡಬೇಕು, ನಮ್ಮ ತಾಲಂತುಗಳು ಕಡಿಮೆ ಮಾಡಬೇಕು. ನಾವು ದೇವರ ಮುಂದೆ ಬಲಹೀನರಾಗಬೇಕು. ನಾವು ದೇವರ ಮುಂದಗಡೆ ಏನು ಇಲ್ಲ ಅಂತೇಳಿ ಬಲಹೀನರಾಗಿ ನಮ್ಮನ್ನ ದೇವರ ಮುಂದಗಡೆ ಡೆಡಿಕೇಶನ್ ಮಾಡುವಾಗ ಆಗ ಅವನು ನೋಡ್ತಾನೆ, ಇವರಿಗೆ ಬೇಕಾಗಿರೋದು ನನ್ನ ಕೃಪೆ. ನಿನ್ನಲ್ಲಿ ಬಲಹೀನತೆ ಬರುವಾಗ, ನಿನ್ನ ಬಲಹೀನತೆಯ ಮಧ್ಯದಲ್ಲಿ ಅವನ ಬಲ ಪೂರ್ತಿಯಾಗಬೇಕಾದ್ರೆ ಅದರ ಮಧ್ಯದಲ್ಲಿ ಅವನ ಕೃಪೆ ಪ್ರಕಟ ಆಗಬೇಕು. ಹಲ್ಲೆಲೂಯ. ಪೌಲನಿಗೆ ಕೃಪೆ ಪ್ರಕಟ ಆಯಿತು. ಅವನು ಹೇಳ್ತಾ ಯಾವಾಗ ಗೊತ್ತಾ? ಅವನ ಬಲಹೀನತೆ ಮಧ್ಯದಲ್ಲಿ ಅವನ ಕೈಯಲ್ಲಿ ಆಗ್ತಾ ಇಲ್ಲ. ನೀವು ತಿಳ್ಕೊಳ್ಬೋದು, ನಾನು ಈ ಹೋರಾಟದಲ್ಲಿ, ನಾನು ಈ ಸಮಸ್ಯೆಯಲ್ಲಿ, ನಾನು ಈ ಬಾಧೆಯಲ್ಲಿದ್ದೇನೆ, ನನಗೆ ಸಹಾಯ ಮಾಡೋರು ಯಾರು ಇಲ್ಲ, ಸಹಾಯದ ಹಸ್ತ ಯಾವುದು ಬರ್ತಾ ಇಲ್ಲ, ನನ್ನ ಎಲ್ಲ ಮರ್ತು ಬಿಟ್ಟಿದ್ದಾರೆ, ನನ್ನ ಎಲ್ಲ ಹೊರೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ನೀನು ಅನಿಸುವ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಪ್ರಕಟ ಆಗೋದಿದ್ರೆ ಒಂದು ಮಾತ್ರ ಪ್ರಕಟ ಆಗುತ್ತೆ. ಯಾವಾಗ ಗೊತ್ತಾ? ನಿನ್ನನ್ನು ಎಲ್ಲರೂ ಕೈ ಬಿಟ್ಟಿರುವಾಗ, ಎಲ್ಲರೂ ತಳ್ಳಿ ಹಾಕಿರುವಾಗ, ನೀನು ಒಬ್ಬಂಟಿಗಳಾಗಿ ಮಾರ್ಪಟ್ಟಿರುವಾಗ, ಈ ನನಗೆ ಬಲ ಇಲ್ಲ, ಬಲ ಕಳ್ಕೊಂಡಿದ್ದೀನಿ, ಸಾಮರ್ಥ್ಯ ಇಲ್ಲ, ಸಾಮರ್ಥ್ಯ ಕಳ್ಕೊಂಡಿದ್ದೀನಿ, ನನ್ನ ಕೈಲಿ ಆಗಲ್ಲ, ನಾನು ತಿರಸ್ಕರಿಸಲ್ಪಟ್ಟಿದ್ದೇನೆ, ತಳ್ಳಲ್ಪಟ್ಟಿದ್ದೇನೆ, ಮುಗಿದಾಯ್ತು ಅಂತೇಳಿ ನೆನೆಸುವ ಸಮಯದಲ್ಲಿ ಯಾರು ಸಪೋರ್ಟ್ ಮಾಡೋರಿಲ್ಲ ಅಂತ ಹೇಳೋ ಸಮಯದಲ್ಲಿ ಒಂದು ನಿನಗೋಸ್ಕರ ಪ್ರಕಟ ಆಗುತ್ತೆ. ಅದೇ ದೈವ ಕೃಪೆ. ಆ ಮಗಳು ಎದ್ದು ನಿಂತ್ಕೊಳ್ಳಿ, ಆ ಮಗಳು ಎಬ್ಬರಿಸಿ, ಆ ಮಗಳು ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಹತ್ರ ಮಾತಾಡ್ತಾ ಇದಾರ. ನನಗೆ ಯಾರು ಇಲ್ಲ, ನಮಗೆ ಯಾರು, ನಮಗೆ ಸಹಾಯ ಮಾಡೋರು ಯಾರು ಜನರ ಬಲ, ರಿಲೇಷನ್, ಎಲ್ಲವುಗಳಿಂದ ನಾವು ತಳ್ಳಲ್ಪಟ್ಟಿದ್ದೇವೆ, ಧಿಕ್ಕರಿಸಲ್ಪಟ್ಟಿದ್ದೇವೆ. ನಮಗೆ ಸಪೋರ್ಟ್ ಮಾಡುವಂತ ಒಂದು ಹಸ್ತವು ನಮಗಿಲ್ಲ ಅಂತ ನೀನು ಗೋಳಾಡ್ತಾ ಇರುವಂತ ಆ ಗೋಳಾಟವನ್ನ ದೇವರು ನೋಡಿ ಹೇಳ್ತಾ ಇದಾರ, ಮಗಳೇ ನನ್ನ ಕೃಪೆ ನಿನಗೆ ಸಾಕು. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಬಲಹೀನತೆಯ ಮತದಲ್ಲಿ ನನ್ನ ಬಲ ಪ್ರಕಟ ಆಗೋದಕ್ಕಾಗಿ ಹೋಗ್ತಾದ. ಒಂದು ಕೃಪೆ ನಿನ್ನ ಮನೆ ಒಳಗಡೆ ನಡೆದು ಬರ್ತಾ ಇರೋದನ್ನ ಕಾಣ್ತಾ ಇದ್ದಾನೆ. ನಿನ್ನ ಮನೆ ಪರಿಸ್ಥಿತಿ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಪ್ರೌಢ ಪ್ರಮಾಣ ನಿನ್ನ ಎಲ್ಲ ಪರಿಸ್ಥಿತಿ ಬದಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ದೇವರ ಆತ್ಮ ಹೇಳ್ತಾರ ಶಬ್ದ ಕೇಳಿ ನಾನು ಮಾತಾಡ್ತಾ ಇದ್ದಾನೆ. ಒಂದು ಕೃಪೆ ಈ ಮುಂದಿನ ದಿನಗಳಲ್ಲಿ ನಿನ್ನ ಮನೆ ಒಳಗಡೆ, ನಿನ್ನ ಜೀವನದ ಒಳಗಡೆ ನಾಡ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ದೇವರ ಆತ್ಮ ಹೇಳ್ತಾ ಇದಾರ, ನಿನ್ ಜೀವನದಲ್ಲಿ ಕೆಲವು ಬಿರುಗಾಳಿಗಳು ಎದ್ದು ನಿಂತಿದೆ, ಕೆಲವು ನೀರಿನ ಅಲೆಗಳು ಬಂದು ಅವಾಗ ಬಡಿತಾ ಇದೆ, ನೀನು ಒದ್ದಾಡ್ತಾ ಇದೆಯಾ, ನಿನ್ನ ಕುಟುಂಬ ಒದ್ದಾಡ್ತಾ ಇದೆ, ಆದ್ರಿಂದ ತಪ್ಪಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಯಾವ ವಿಷಯದಲ್ಲಿ ನೀನು ಒದ್ದಾಡ್ತಾ ಇದೆಯೋ, ಯಾವ ಕಾರ್ಯದಲ್ಲಿ ನೀನು ಸಿಲುಕಿಕೊಂಡಿದ್ಯೋ, ಆ ವಿಷಯದ ಮುಂದೆಗಡೆ ನನ್ನ ಕೃಪೆ ನಡ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ನನ್ನ ಕೃಪೆ ನಡ್ಕೊಂಡು ಬಂದು ನಿಲ್ಲುವುದಕ್ಕಾಗಿ ಹೋಗ್ತಾ ಇದೆ. ಎಲ್ಲ ಶಾಂತವಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಎಲ್ಲ ಅಲೆಗಳು ಶಾಂತವಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಬಿರುಗಾಳಿಗಳು ಅಡಗ್ಲಿಕ್ಕಾಗಿ ಹೋಗ್ತಾ ಇದೆ. ಕೆಲವು ವಿಷಯಗಳು ಅಡಗ್ಲಿಕ್ಕಾಗಿ ಹೋಗ್ತಾ ಇದೆ.
ದೇವರ ಕೃಪೆಯನ್ನ ನೆನೆ, ದೇವರನ್ನ ಹೆಚ್ಚಿಸು, ದೇವರನ್ನ ಘನಪಡಿಸು, ದೇವರನ್ನ ಕೂಗು. ಆ ಕೃಪೆ ಈ ದಿನಗಳಲ್ಲಿ ನಿನ್ನ ವಿಷಯಗಳಲ್ಲಿ ನಡ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದ್ದ. ದೇವರೇ, ಆ ಮಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ. ದೇವರ ಕೃಪೆ ಆ ಮಗಳನ್ನ ತಾಕಲಿ, ದೇವರ ಕೃಪೆ ಆ ಮಗಳನ್ನ ಹಿಡೀಲಿ, ದೇವರ ಕೃಪೆ ಆ ಮಗಳ ಮುಂದಗಡೆ ನಿಲ್ಲಲಿ. ರಬ ಶಬ ದ ಬೋ ರಿಕಮಾನ. ದೇವರ ಆತ್ಮ ಒಂದು ಸ್ತ್ರೀಯನ್ನು ತೋರಿಸ್ತಾ ಇದ್ದಾರೆ. ಆ ಸ್ತ್ರೀಗೆ ತುಂಬಾ ದೊಡ್ಡ ಕೂದಲುಗಳಿವೆ. ಆ ಸ್ತ್ರೀ ನಿನ್ನ ಕುಟುಂಬದಲ್ಲಿ ಬಂದು ನಿನಗೆ ಸವಾಲಾಕಿ, ನಿಮಗೆ ವಿರೋಧವಾಗಿ ಸವಾಲಾಕಿ, ನನಗೆ ಗೊತ್ತಿಲ್ಲ ನಿಮ್ಮ ಕುಟುಂಬದಲ್ಲಿ ಏನ್ ನಡೀತಾ ಇದೆ, ಏನ್ ನಡೆದಿದೆ ಅಂತೇಳಿ. ಆದ್ರೆ ದೇವರ ಆತ್ಮ ತೋರಿಸ್ತಾ ಇದ್ದಾರೆ, ಒಂದು ಹೆಣ್ಣು, ಒಂದು ಸ್ತ್ರೀ, ಆ ಸ್ತ್ರೀಗೆ ತುಂಬಾ ಉದ್ದ ಕೂದಲಿದೆ. ಅವಳು ಬಂದು, ಆ ಸ್ತ್ರೀ ಬಂದು ನಿಮಗೆ, ನಿಮ್ಮ ಕುಟುಂಬಕ್ಕೆ ವಿರೋಧವಾಗಿ ಸವಾಲಾಕಿ ನಿಂತಿರುವುದು, ಕೆಲವು ಮಾತುಗಳು ಮಾತಾಡಿ ನಿಮ್ಮನ್ನ ಭಯಪಡ. ಇದನ್ನ ಮಾತ್ರ ನಡೀತಾ? ಯಾವಾಗ ನಡೀತು? ಒಂದು ಹೆಂಗ್ಸು, ದೇವರು ಹೇಳ್ತಾರೆ, ಒಂದು ಹೆಂಗ್ಸು ನಿಮ್ಮ ಮನೆ ಹತ್ರ ಬಂದು, ಆ ಹೆಂಗ್ಸಿಗೆ ಕೂದಲು ತುಂಬಾ ಉದ್ದ ಇದೆ. ಪ್ರೌಢ ಪ್ರಮಾಣ ಕಲ್ಮನ ಶಬ್ದವಾದಿಗಾರಗಸೈ. ದೇವರ ಆತ್ಮ ತೋರಿಸಿ ಮಾತಾಡ್ತಾ ಇದ್ದಾರೆ. ಆ ಸ್ತ್ರೀಯ ಮೂಲಕವಾಗಿ, ಆ ಸ್ತ್ರೀಯ ಮೂಲಕವಾಗಿ, ಆ ಸ್ತ್ರೀ ಬೇರೆ ಯಾರು ಅಲ್ಲ, ರಿಲೇಷನ್. ಆಕೆ ಮೂಲಕವಾಗಿ ಕೆಲವು ಆಶೀರ್ವಾದಗಳನ್ನ ದೇವರು ಅವಳ ಕೈಯಲ್ಲಿ ನಿಮ್ಮ ಮನೆಗೆ ಕೊಟ್ಟು ಕಳಿಸ್ತೇನೆ ಎಂಬುದಾಗಿ ಹೇಳಿ, ಅವಳ ಮೂಲಕವಾಗಿ ಕೊಂಡು ಬರ್ತೀನಿ ಅಂತ ಹೇಳಿ ಸೈನ್ಯಗಳ ಒಡೆಯನ ಆಲೋಚನೆ ಒದಗಿಸ್ತಾ ಇದ್ದಾನೆ. ನೀವು ನಂಬಿದ್ರೆ ದೇವರ ಮಹಿಮೆಯನ್ನು ಕಾಣುವಿರಿ. ಸೈನ್ಯಗಳ ಒಡೆಯನ ನುಡಿದ ಮಾತುಗಳನ್ನು ನುಡಿತಾ ಇದ್ದಾನೆ. ಅದಾಗೆ ನಡಿಲಿ. ಕೃಪೆ ನಡ್ಕೊಂಡು ಬಂದಿದೆ, ಎಲ್ಲ ಚರಿತ್ರೆ ಬದಲಾಗುತ್ತೆ. ಯೇಸುವಿನ ನಾಮದಲ್ಲಿ ಹಾಗೇ ನಡೀಲಿ. ಆಮೇನ್, ಆಮೇನ್. ಅವ ನಿಜನ ಒಂದು ಹೆಂಗ್ಸ್ ಬಂದು ಜಗಳ ಮಾಡಿ ಸವಾಲ್ ಹಾಕಿ ಹಂಗ ಮಾಡಿಬಿಡ್ತೀನಿ ಅಲ್ಲೇ ಮೇಲೆ ಬಿಡುಗಡೆ ಆಗಿದೆ ಅಂತ ಅರ್ಥ. ಅಲ್ಲೂಯ, ಅಲ್ಲೂಯ, ಅಲ್ಲೂಯ. ದೇವರ ಕೃಪೆ ಕೆಲವು ವ್ಯಕ್ತಿಗಳ ಮುಂದೆಗಡೆ ಬಂದು ನಿಲ್ತಾ ಇದ್ದ. ದೇವರ ಕೃಪೆ ಕೆಲವು ವ್ಯಕ್ತಿಗಳ ಮುಂದೆ ಬಂದು ನಿಲ್ಲುವಾಗ ನಡೆದಿರೋ ಕಾರ್ಯಗಳು ನಡೀತದೆ. ಅಲ್ಲೂಯ. ರಬದಡಗದಬೋ ಶಬ್ದವಾದಿಗಾರಗಸಿ. ಅಲ್ಲೇಲೂಯ. ನಮ್ಮ ಜೀವನದಲ್ಲಿ ಯಾವಾಗ ಬಲಹೀನತೆನ ಪ್ರಕಟಿಸ್ತೇವೋ, ದೇವರೇ ಐ ಆಮ್ ನಥಿಂಗ್, ಐ ಆಮ್ ಎಂಪ್ಟಿ, ನಾನು ಏನು ಇಲ್ಲ, ನಾನು ಖಾಲಿ, ದೇವರೇ ನಾನು ಬಲಹೀನನು, ನಾನು ಬಲಹೀನಳು, ನೀನು ಪ್ರಕಟ ಆಗಪ್ಪ ಅಂದ್ರೆ ದಿಢೀರ್ ಅಂತೇಳಿ ದೇವರು ಪ್ರಕಟ ಆಗಲ್ಲ. ಮೊದಲಾಗಿ ಪ್ರಕಟ ಆಗೋದು ದೇವರ ಕೃಪೆ. ದೇವರ ಕೃಪೆ ಪ್ರಕಟ ಆದ್ರೆ ನಿನ್ನ ಬಲಹೀನತೆಯ ಮತದಲ್ಲಿ ಆ ಕೃಪೆ ಬಲವನ್ನ ಸುರಿಸ್ತದ. ಆ ಬಲ ಸುರಿಸುವಾಗ ಅದು ಪರಿಪೂರ್ಣತೆ ಆಗುತ್ತೆ. ಹಲ್ಲೆಲೂಯ. ಅದರ ಅರ್ಥ ನನ್ನ ಫಲದಲ್ಲಿ ನಾನು ಓಡ್ತೀನಿ ಅಂದ್ರೆ ಅದು ಪರಿಪೂರ್ಣತೆ ಆಗಲ್ಲ. ಕೆಲವೊಮ್ಮೆ ದೇವರು ಕೆಲವು ಜನರನ್ನ ಬಲಹೀನ ಪಡಿಸ್ತಾನೆ. ಯಾಕೆಂದ್ರೆ ಕೆಲವು ಜನರಿಗೆ ದೇವರ ಬಲ ಬೇಡ, ದೇವರ ಏನು ಗೈಡೆನ್ಸ್ ಬೇಡ, ದೇವರ ಕೃಪೆ ಬೇಡ, ದೇವ್ರು ಇಲ್ದಿರ, ದೇವ್ರ ಬಲ ಇಲ್ದಿರ, ದೇವ್ರ ಸಹಾಯ ಇಲ್ದಿರ, ದೇವ್ರು ಇಲ್ದಿರ ನಾನು ನಡಿತೀನಿ, ನಾನು ಜೀವಿಸ್ತೀನಿ, ನಾನು ಓಡ್ತೀನಿ ಅಂತಂತವ್ರಿಗೆ ದೇವ್ರು ಕೆಲವು ಬಲಹೀನತೆಗಳನ್ನು ಉಂಟು ಮಾಡ್ತಾನೆ. ಆ ಬಲಹೀನತೆಗಳ ಮಧ್ಯದಲ್ಲಿ ಅಂತ ವ್ಯಕ್ತಿಗಳು ದೇವರನ್ನ ಕರೀತಾರೆ. ಅಂತ ವ್ಯಕ್ತಿಗಳು ದೇವರನ್ನ ಕರೆಯುವಾಗ ಅವರುಗಳಿಗಾಗಿ ದೇವರ ಕೃಪೆ ಪ್ರಕಟ ಆಗುತ್ತೆ.
ದೇವರ ಕೃಪೆ ಪ್ರಕಟ ಆಗುವಾಗ ಅವರ ಬಲಹೀನತೆಯ ಮಧ್ಯದಲ್ಲಿ ದೇವರ ಬಲ ಪ್ರಕಟ ಆಗುತ್ತೆ. ಅವಾಗ ದೇವರು ಹೇಳ್ತಾನೆ, ನಿನ್ನ ಬಲಹೀನತೆಯ ಮಧ್ಯದಲ್ಲಿ ನನ್ನ ಬಲ ಪರಿಪೂರ್ಣತೆ. ಅಂದ್ರೆ ಪರಿಪೂರ್ಣತೆಯಲ್ಲಿ ನಡೆಸಲ್ಪಡಬೇಕಾದ್ರೆ ದೇವರ ಕೃಪೆ ಪ್ರಕಟ ಆಗಬೇಕು. ಅಲ್ಲೇಲೂಯ, ಅಲ್ಲೇಲೂಯ. ನಿನ್ನ ಜೀವನದಲ್ಲಿ ಇವತ್ತು ಏನಾದರೂ ಪರಿಪೂರ್ಣತೆಯನ್ನು ಕಾಣಬೇಕಾದ್ರೆ, ಪರಿಪೂರ್ಣತೆಯಲ್ಲಿ ಓಡಬೇಕಾದ್ರೆ, ಪರಿಪೂರ್ಣತೆಯಲ್ಲಿ ಓಟವನ್ನು ಮುಗಿಸಬೇಕಾದ್ರೆ ಅದರ ಮೊದಲಲ್ಲಿ ನಿನಗೆ ದೈವ ಕೃಪೆ ಪ್ರಕಟ ಆಗಬೇಕು, ದೈವ ಬಲ ಪ್ರಕಟ ಆಗಬೇಕು. ಇವತ್ತು ಅಂತವರಿಗೆ ದೈವ ಕೃಪೆ ಪ್ರಕಟವಾಗಲಿ. ರಾಬಾದ ಡಗಾದಬೋ ರೀಕಮಾನ. ದೇವರ ಆತ್ಮ ಮಾತಾಡ್ತಾ ಇರುವ ಒಂದು ಶಬ್ದವನ್ನ ಕೇಳಿ ಈಗ ನಾನು ಹೇಳ್ತಾ ಇದ್ದೇನೆ. ಕೆಲವು ಜನರು ಕೆಲವು ವಿಷಯಗಳಿಗೆ ಕೈ ಹಾಕಿದಿರಿ, ಕೆಲವು ಕಾರ್ಯಗಳಿಗೆ ಕೈ ಹಾಕಿದಿರಿ. ಸ್ಟಾರ್ಟಿಂಗ್ ನಲ್ಲಿ ಪಟ್ 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 ಅಂತ ನಡೀತು, ಈಗ ಅರ್ಧದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಅರ್ಧನೇ ಆಗಿರೋದು, ಅರ್ಧದಲ್ಲಿ ನಿಂತು ಹೋಗಿದೆ. ಒಂದು ನಿಮ್ಮ ಆತ್ಮಿಕ ಪ್ರಯಾಣ ಇರಬಹುದು, ಪರಿಶುದ್ಧವಾದ ಜೀವಿತ ಇರಬಹುದು, ಪ್ರಾರ್ಥನಾ ಲೈಫ್ ಇರಬಹುದು, ನಿಮಗೂ ದೇವರಿಗೂ ಸಂಬಂಧಪಟ್ಟಂತ ಒಳ್ಳೆ ಸಂಬಂಧದ ವಿಷಯದಲ್ಲಾಗಿರಬಹುದು, ದೇವರ ಸ್ವರವನ್ನು ಕೇಳುವಂತ ವಿಷಯದಲ್ಲಾಗಿರಬಹುದು, ದೇವರ ವಾಕ್ಯ ಓದಿ ಧ್ಯಾನ ಮಾಡುವಂತ ಪ್ರಯಾಣದಲ್ಲಾಗಿರಬಹುದು, ಕೇಸಿನ ವಿಷಯ ಆಗಿರ್ಬೋದು, ಜಮೀನಿನ ವಿಷಯ ಆಗಿರ್ಬೋದು, ಮನೆಯ ವಿಷಯ ಆಗಿರ್ಬೋದು, ಮಕ್ಕಳ ವಿಷಯ ಆಗಿರ್ಬೋದು, ಮದುವೆ ವಿಷಯ ಆಗಿರ್ಬೋದು, ದುಡ್ಡಿನ ವಿಷಯ ಆಗಿರ್ಬೋದು, ಜಮೀನಿನ ವಿಷಯ ಆಗಿರ್ಬೋದು, ಅದೇನೇ ವಿಷಯ ಆಗಿರ್ಬೋದು. ಕೈ ಹಾಕಿದಿರಿ, ಅರ್ಧದಲ್ಲಿ ನಿಂತು ಹೋಗಿದೆ. ದೇವರು ಹೇಳ್ತಾ ಇದಾರೆ, ಅದು ಆ ಅರ್ಥದ ಬಲಹೀನತೆಯ ಮೊದಲಲ್ಲಿ ಪೂರ್ಣವಾಗಬೇಕಾದ್ರೆ ದೇವರ ಕೃಪೆ ಪ್ರಕಟ ಆಗಬೇಕು, ದೇವರ ಬಲ ಪ್ರಕಟ ಆಗಬೇಕು. ದೇವರು ಹೇಳ್ತಾ ಇದ್ದಾರೆ, ಅದು ಪೂರ್ತಿ ಆಗಬೇಕಾದ್ರೆ ನನ್ನ ಕೃಪೆ ಪ್ರಕಟ ಆಗಬೇಕು. ಇವತ್ತು ಅಂತ ಅರ್ಧದ ವಿಷಯದಲ್ಲಿ ಒದ್ದಾಡ್ತಾ ಇರುವಂತವ್ರು ಇಲ್ಲಿ ಯಾರಾದ್ರೂ ಇದ್ರೆ, ಇವತ್ತು ನೀನು ಪೌಲನ ಹಾಗೆ ಮೊರೆ ಇಡುವುದಾದ್ರೆ, ದೇವರೇ ನನ್ನ ಬಲದಿಂದ ಸಾಧ್ಯವಿಲ್ಲ, ನನ್ನ ಸಾಮರ್ಥ್ಯದಿಂದ ಸಾಧ್ಯವಿಲ್ಲ, ನನ್ನ ಬಲದಲ್ಲಿ ಇದನ್ನು ಮುಗಿಸ್ಲಿಕ್ಕೆ ಆಗಲ್ಲ, ನೀವು ಪ್ರಕಟ ಆಗಬೇಕು, ನಿಮ್ಮ ಕೃಪೆ ಪ್ರಕಟ ಆಗಬೇಕಂತೇಳಿ ನೀವು ಮೊರೆ ಇಡೋದಾದ್ರೆ ಪರಿಪೂರ್ಣತೆಗೊಳಿಸುವಂತ ಒಂದು ಕೃಪೆ ಇದೆ. ಆ ಕೃಪೆ ಇವತ್ತು ನಿಮ್ಮ ಮಧ್ಯದಲ್ಲಿ ಪ್ರಕಟ ಆಗುತ್ತೆ. ದೇವರು ಹೇಳ್ತಿದ್ರೆ, ಎಲ್ಲ ಅರ್ಥದಲ್ಲಿ ನಿಂತು ಹೋಗಿರುವಂಥದ್ದು ನನ್ನ ಕೃಪೆ ಪ್ರಕಟ ಆಗುವಾಗ ಅದು ಪರಿಪೂರ್ಣತೆ ಆಗುತ್ತೆ, ಪರಿಪೂರ್ಣತೆಯಲ್ಲಿ ನಡೆಸಲ್ಪಡುತ್ತೆ, ಪರಿಪೂರ್ಣತೆಯಲ್ಲಿ ಕೊಂಡೋಗುತ್ತೆ ಅಂತೇಳಿ ದೇವರ ಆತ್ಮ ಮಾತಾಡ್ತಾ ಇದ್ದಾರೆ. ರಾಬಾ ಶಬಾ ದಾಟ ಕಬೂ ರಿಕಮಾನ್. ದೇವರ ಆತ್ಮ ಹೇಳ್ತಾ ಇದ್ದಾರೆ, ಅರ್ಧದಲ್ಲೇ ನಿಂತು ಹೋಗಿರೋ ಕಾರ್ಯ ಪರಿಪೂರ್ಣ ಆಗಬೇಕಾದ್ರೆ ನನ್ನ ಕೃಪೆ ಪ್ರಕಟ ಆಗಬೇಕು. ಪ್ರೈಸ್ ದಿ ಲಾರ್ಡ್. ದೇವರ ಆತ್ಮವನ್ನು ತೆಂಗಿನಕಾಯಿ ಮರ ತೋರಿಸ್ತಾ ಇದ್ದಾರೆ. ಆ ತೆಂಗಿನಕಾಯಿ ಮರದಲ್ಲಿ 3 ಗರಿಗಳನ್ನ ದೇವರು ತೋರಿಸ್ತಾರೆ. 3 ಗರಿಗಳನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಯಾರೋ 3 ವ್ಯಕ್ತಿಗಳು ಇಲ್ಲಿದ್ದೀರಿ. ಅರ್ಥದಲ್ಲೇ ಸ್ಟಾಪ್ ಆಗಿ ನಿಲ್ಲಲ್ಪಟ್ಟಂತ ಒಂದು ಅವಸ್ಥೆಯಲ್ಲಿ ಇರುವಂತ 3 ಫ್ಯಾಮಿಲಿ, 3 ಕುಟುಂಬ, 3 ವ್ಯಕ್ತಿಗಳಿಲ್ಲಿದ್ದೀರಿ. ದೇವರು ಹೇಳ್ತಾ ಇದ್ದಾರೆ, ನೀನ್ ಕರೆಯೋದಾದ್ರೆ ನನ್ನ ಕೃಪೆ ಪ್ರಕಟ ಆಗತ್ತೆ. ನನ್ನ ಕೃಪೆ ಪ್ರಕಟ ಆದ್ರೆ ಅದು ಪರಿಪೂರ್ಣತೆಯಾಗಿ ಮಾರ್ಪಡುತ್ತದೆ. ಯೇಸುವಿನ ನಾಮದಲ್ಲಿ ಆ 3 ವ್ಯಕ್ತಿಗಳಲ್ಲಿ, ಆ 3 ಕುಟುಂಬಗಳಲ್ಲಿ ಪರಿಪೂರ್ಣತೆ ಇವತ್ತು ಉಂಟಾಗಲಿ.
ದೇವರು ಹೇಳ್ತಾ ಇದಾರೆ ರೈಟ್ ಮಾರ್ಕ್ ಹಾಕಿ ಅದು ನಡೀತು ಅಂತ, ಅದು ಸಂಭವಿಸ್ತು ಅಂತ. ಅದಾಗಿ ಯೇಸುವಿನ ನಾಮದಲ್ಲಿ ನಟಿಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಂದು ವಿಷಯ ನಾನು ಮಾತಾಡ್ತೀನಿ. ಹಲ್ಲೆಲೂಯಾ. ಇನ್ನೊಂದು ವಿಷಯ ತಿಳ್ಕೊಂಡ್ವಿ, ಎಲ್ಲ ಪಾಸ್ಟರ್ ಬಂದ್ರೆ ಬೇಗ ನಿಲ್ಲಿಸ್ಬಿಡ್ತಾರೆ ಅಂತ. ನಡೆಸೋದು. ನಿನ್ನೆ ಕೆಲ ಜನರು ನಮ್ಮ ಮನೆಗೆ ಬಂದಿದ್ರು, ನೋಡ್ಬೇಕಾಗಿತ್ತು ನನ್ನ ಅವಸ್ಥೆ. ನಿಜ ನರಕ ಅನ್ಭವಿಸ್ಬಿಟ್ಟೆ. ನೆನ್ನೆ ಕುತ್ಕೊಳ್ಳಕ್ ಆಗ್ತಾ ಇಲ್ಲ, ಮಲಗಕ್ ಆಗ್ತಾ ಇಲ್ಲ, ಆಡ್ತಾ ಇದ್ದೇನೆ. ನಾನು ಹೇಳಿದೆ ಪಾಸ್ಟಮ್ಮನಿಗೆ, ಅಮ್ಮ ದಂಡಂ ನೀಕಿ, ನಾಳೆ ನಾನು ಬರೋಲ್ಲ ಅಂದೆ. ಅವ್ರು ಹೇಳಿದ್ರು ಪರವಾಗಿಲ್ಲ 10 ಗಂಟೆಗೆ ಬನ್ನಿ. ಪರವಾಗಿಲ್ಲ ಅಂತ ಖುಷಿ ಆಗ್ಬಿಟ್ಟೆ, ಬೇಡ ಅಂತೀರೇನೋ ಅಂತ. 10 ಗಂಟೆಗೆ ಬನ್ನಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನೋಡೋಣಮ್ಮ ನಾಳೆ ಪರಿಸ್ಥಿತಿ ಅನ್ನೋದು ಹೆಂಗಿರ್ತದೋ. ಈಗಲೇ ಊರು ಬಾಗಿಲಾಗಿದೆ, ನಾಳೆ ನೋಡೋಣ ಅಂತ ಹೇಳಿದೆ. ಹಲ್ಲೆಲೂಯಾ. ಹಂಗೂ ಬರಬಾರ್ದು, ನಡ್ಸ್ಕೊಂಬರ್ಲಿ ಅಂತ ಡಿಸೈಡ್ ಮಾಡಿ ಕುತ್ಕೊಂಡ್ಬಿಟ್ಟು ಆಗಿಲ್ಲ. ಮತ್ತೆ ಯಾಕೆ ಮನ್ಸು ಒಪ್ಪಿಲ್ಲ, ಬರೋಣ ಅಂತ ಬಂದೆ. ನೀವೆಲ್ಲ ಖುಷಿಯಾಗಿ ಬೇರೆ ಇದ್ರಿ, ಪಾಸ್ಟರ್ ಬರಲ್ಲ ಯಪ್ಪ, ಪಾಸ್ಟರ್ಮ್ಮ ಬೇಗ ಬಿಟ್ಬಿಡ್ತಾರೆ, ಹೋಗ್ಬಿಡೋಣ ಅಂತ. ಈ ಅಪ್ಪ ಕುಯ್ಸ್ಕೊಂಡು ಬಂದ್ರು ಕೂಡ ಬಿಡ್ತಾ ಇಲ್ಲ. ನಿಜ, ಇಲ್ಲಿ ನಿಂತಿದ್ದೀನಿ, ಬಲ ಆ ನೋವು ಕಾಣ್ತಾ ಇಲ್ಲ. ಅದೇ ನಾನು ಹೇಳೋ ದೇವ್ರ ಶಕ್ತಿ, ದೇವ್ರ ಕೃಪೆ ಅಂತ. ಹಲ್ಲೆಲೂಯಾ. ಕರೆಕ್ಟಾಗಿ ರಾಬರ್ಟ್ ಅಣ್ಣ 10 ಗಂಟೆಗೆ ಫೋನ್ ಮಾಡ್ದ. ಏನಪ್ಪ ಅಂದೆ. ಬನ್ನಿ ಅಂತ. ಬರ್ತೀನಪ್ಪ, ಬನ್ನಿ, ದೇವ್ರು ಬಲವಾಗಿ ನಡೆಸ್ತಾರೆ ಅಂದ್ರು. ಇವಾಗ ನೆನ್ಸ್ಕೊಳ್ತಾ ಇರ್ತಾನೆ, ನಾನು ಏನಕ್ಕೆ ಫೋನ್ ಮಾಡಿದ್ನು ಅಂತ. ಹಲ್ಲೆಲೂಯಾ. ಯೂಸ್ ಆಗ್ತಾ ಇದೆಯಾ? ದೇವ್ರು ಮಾತಾಡ್ತಾ ಇದ್ದಾರ? ನಾನು ದೇವ್ರ ಮಹಿಮೇಲಿ ನಿಂತಿದ್ದೀನಿ, ನಾನು ದೇವ್ರ ಫಲದಲ್ಲಿ ನಿಂತಿದ್ದೀನಿ, ನಾನು ದೇವ್ರ ಮಹಿಮೇಲಿ ತುಂಬಲ್ಪಟ್ಟಿದ್ದೀನಿ. ನೀವು ಬಂದಿದ್ದು ವ್ಯರ್ಥ ಆಗಬಾರ್ದು. ದೇವ್ರು ನಿಮ್ಮೊಟ್ಟಿಗೆ ಮಾತಾಡಬೇಕು. ದೇವ್ರು ನೇರವಾಗಿ ಮಾತಾಡಿದ್ರೆ ಸಮಥಿಂಗ್ ನಿಮ್ಮ ಒಳಗಡೆ ನಡೆಯುತ್ತೆ. ಕೆಲವೊಂದು ಕಾರ್ಯಗಳು ನಡೆಯುತ್ತೆ, ಅದು ನಡಿಬೇಕು, ಅದು ಆಗಬೇಕು. ಕೃಪೆ ನೀನು ಹೊಂದಬೇಕು. ಇವತ್ತು ಆ ಕೃಪೆ ನಿನ್ನ ಮುಂದೆಗಡೆ ನಡ್ಕೊಂಡು ಬರಬೇಕು. ಆ ಕೃಪೆ ನಿನ್ನ ಮುಂದೆಗಡೆ ನಿಲ್ಬೇಕು. ಓ ರಾಬ ಶಬಾದಾಡಾಗಾದಬ, ನಿನ್ನ ಮುಂದೆಗಡೆ ಇರುವಂತ ಫೇಲ್ ಆಗಿ ಆರ್ಧದಲ್ಲಿ ನಿಂತಿರುವಂತ ವಿಷಯಗಳು ಇವತ್ತು ಪರಿಪೂರ್ಣವಾಗಿ ಮಾಡಬಡಲು. ಅರ್ಥದಲ್ಲಿ ನಿಂತಿರುವುದನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ಸ್ವರ್ಗೀಯ ದೇವರು ಇವತ್ತು ನನ್ನ ಕರ್ಕೊಂಡು ಬಂದಿರೋದು. ಅದು ಯೇಸುವಿನ ನಾಮದಲ್ಲಿ ನಡೀಲಿ, ನಡೀಲಿ, ನಡೀಲಿ. ಪ್ರೈಸ್ ದಿ ಲಾರ್ಡ್. ಇದೇ ಒಂದು ವಿಷಯ ಇದೆ. ಅಲ್ಲಿಗೆ ನನ್ನ ಪ್ರಸಂಗ ಮುಗಿಯಲ್ಲ. ಅದೊಂದು ಶಾಖೆ, ಪ್ರಸಂಗದ ಒಂದು ಶಾಖೆ, ಒಂದು ಭಾಗ ಅಷ್ಟೇ. ದೇವರ ಅನುಮತಿ ಕೊಟ್ರೆ ನೆಕ್ಸ್ಟ್ ವೀಕ್ ನೋಡೋಣ, ಹಾಕಬೇಕು ಅಂತ ಹಾಗೆ ಕಂಟಿನ್ಯೂ ಮಾಡೋಣ. ಹಲ್ಲೆಲೂಯಾ. ಇನ್ನ ಒಂದು ಭಾಗ ಇದೆ. ಕರೆಕ್ಟಾಗೆ ನಮ್ಮ ಸಭೆಯ ಟೈಮಿಂಗ್ಸ್ 11:15. ಇನ್ನ 1/4 ಗಂಟೆ ಇದೆ. 1/4 ಗಂಟೆಯಲ್ಲಿ ಆ ವಿಷಯ ಮುಗಿಸ್ಬೇಕೇನಮ್ಮ? ಹಲ್ಲೆಲೂಯಾ. ಇನ್ನ ಒಂದು ವಿಷಯ ಇದೆ. ಅದು ವಿಷಯ ಮಾತಾಡ್ಲಾ ಬೇಡ? ಕೇಳ್ಬೇಕು ಅನಿಸ್ತಾ ಇದೆಯಾ ಬೇಡ? ಹೋಗ್ಬೇಕು ಅನಿಸ್ತಾ ಇದೆಯಾ? ದೇವರಾಮದ ಸ್ತೋತ್ರವಾಗಿ ಇವತ್ತು ನಿಮ್ಮ ಕಾರ್ಯ ಇನ್ನ ಮಂಡಲಗಳಲ್ಲಿ ದೈವ ಬಂದು ಇವತ್ತು ನಿಲ್ಲಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರ. ದೇವರು ಮರ್ಯಳಿಗೆ ಹೇಳ್ತಾ ಇದ್ದಾರೆ, ದೇವರ ದಯೆ. ದಯೆ ಅಂದ್ರೆ ಏನು?
ದಯೆ ಅಂತ ಹೇಳುವಾಗ ಅನೇಕ ವರ್ಣಗಳು ಬರ್ತದೆ, ಅದರಲ್ಲಿ ಕೃಪೆ ಆಡ್ ಆಗುತ್ತೆ. ದಯೆ ಅಂತ ಹೇಳುವಾಗ ಆ ದಯೆಗೆ ಅನೇಕ ಆಡ್ ಆಗುತ್ತೆ, ಸೇರುತ್ತೆ, ಅದರಲ್ಲಿ ಕೃಪೆ ಕೂಡ ಬರ್ತದೆ. ಅಂದ್ರೆ ದೇವದೂತ ಮರಿಯಳ ಮುಂದೆಗಡೆ ಬಂದು ಹೇಳ್ತಾ ಇದ್ದಾನೆ, ದೇವರ ಕೃಪೆ ಹೊಂದಿದವಳೇ. ಹಲ್ಲೆಲೂಯ. ದೇವರ ಯಾವಾಗ? ಇನ್ನ ಮದುವೆನೇ ಆಗಿಲ್ಲ, ನಿಶ್ಚಿತಾರ್ಥ ಮಾತ್ರ ಆಗಿದೆ. ಆ ಸಮಯದಲ್ಲಿ ದೇವದೂತನು ಮರಿಯಳ ಮುಂದೆಗಡೆ ಬಂದು ಹೇಳ್ತಾ ಇದ್ದಾನೆ, ದೇವರ ದಯೆ ಹೊಂದಿದವಳೆ. ಯಾಕೆ ದೇವರ ದಯೆ ಹೊಂದಿದವಳೆ ಅಂತ ದೇವದೂತ ಹೇಳ್ತಾ ಇದ್ದಾನೆ ಗೊತ್ತಾ ನಿಮಗೆ? ಇಲ್ಲಿ ಪೌಲನಿಗೆ ದೇವರ ನನ್ನ ಕೃಪೆ ನನಗೆ ಸಾಕು. ಯಾಕೆಂದ್ರೆ ಅವನು ಹೇಳ್ತವನೆ, ಈ ಹೋರಾಟ, ಈ ಹಿಂಸೆ, ಈ ನೋವು, ಈ ಬಾಧೆ, ಈ ಒಂದು ಸಂಕಟ ನನ್ನ ಕೈಲಿ ತಡೆಯಕ್ಕೆ ಆಗ್ತಲ್ಲ ಅಂತ ಹೇಳುವಾಗ ದೇವರು ಹೇಳ್ತಾರೆ, ನನ್ನ ಕೃಪೆ ನಿನಗೆ ಸಾಕು. ಅದನ್ನು ಸಹಿಸಕ್ಕೆ, ಅದನ್ನು ನಿಭಾಯಿಸುವುದಕ್ಕೆ ನನ್ನ ಕೃಪೆ ನಿನಗೆ ಸಾಕು ಅಂತ ದೇವರು ಹೇಳ್ತಾ ಇದ್ದಾರೆ. ಎರಡನೇದಾಗಿ ಮರಿಯಳ ಮುಂದಗಡೆ ದೇವದೂತ ಬಂದು ಹೇಳ್ತಾನೆ, ದೇವರ ದಯೆ ಹೊಂದಿದವಳೆ. ಯಾಕೆ ದೇವರು ಅಥವಾ ದೇವದೂತನು ಮರಿಯಳಿಗೆ ನನ್ನ ದಯೆ ಹೊಂದಿದವಳೆ ಅಂತ ಹೇಳ್ತಾ ಇದ್ದಾರೆ? ಏನಕ್ಕೆ ಅವಳಿಗೆ ದೇವರ ದಯೆ ಬೇಕು? ನಿನ್ನಂತೆ ಯಾರಿಲ್ಲ. ಹಲ್ಲೆಲೂಯ. ಯಾಕೆ? ಯಾರಿಗಾರೇನು ಗೊತ್ತಾ? ಯಾಕೆ ದೇವರು ಮರಿಯಳೊಟ್ಟಿಗೆ ದೇವರ ಕೃಪೆ ದಯೆ ಹೊಂದಿದವಳೆ ಅಂತ ಹೇಳ್ತಾ ಇದಾರೆ ಹೇಳ್ರಿ? ಯೇಸುವನ ಅಡಿಯುವುದಕ್ಕೆ. ಹಲ್ಲೆಲೂಯ. ಯೇಸುವಿಗೆ ಜನ್ಮ ಕೊಡೋದು ದೊಡ್ಡ ಮ್ಯಾಟರ್ ಅಲ್ಲ. ಹಲ್ಲೆಲೂಯ. ಆ ಯೇಸು ಹೊಟ್ಟೆಲ್ ಬರುವಾಗ ಬರೋ ಹೋರಾಟಗಳು ಸಹಿಸ್ಲಿಕ್ಕೆ ಏನ್ ಬೇಕು? ಏನು ಅಪ್ಪ ಹೊಟ್ಟೆ ನೋವು ಅದಲ್ಲ, ಅದು ನಾರ್ಮಲ್, ಅದು ಹೆಣ್ಮಕ್ಳಿಗೆ. ಹಲ್ಲೆಲೂಯ. ಡಾಕ್ಟರ್ ಪುಷ್ ಪುಷ್ ಅದು ಹೆಣ್ಮಕ್ಳಿಗೆ ದೇವರು ಕೊಟ್ಟಿರೋ ವರ. ಅದು ಏನಂತ ಹೇಳಿ, ಹೆಣ್ಣು ಮಕ್ಕಳು ಗರ್ಭವನ್ನು ಧರಿಸ್ತಾರೆ. ಗರ್ಭವನ್ನು ಧರಿಸಿ ಅವರು ಪ್ರಸವ ವೇದನೆಯನ್ನ ದೇವರು ಕೊಟ್ಟಿರೋ ವರ ಅದು. ಹಲ್ಲೆಲೂಯ. ಅಯ್ಯೋ ಮಮ್ಮಿ ನನ್ನ ಕೈಲಿ ಆಗಲ್ಲ ಅಂದ್ರೆ ಒಂದಾಕ್ಬೇಕು, ದೇವ್ರು ಕೊಟ್ಟರು ವರ ಬೇಬಿ. ಏನ್ ಹೇಳ್ಬೇಕು? ದೇವ್ರು ಕೊಟ್ಟರು ವರ ಬೇಬಿ ಅನ್ಬೇಕು. ಹಲ್ಲೆಲೂಯ. ಏನ್ ಬೇಬಿ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವ್ರು ಕೊಟ್ಟರು ವರ ಅದು. ಆಮೇಲೆ ಗಂಡ ಹೇಳ್ತಾನೆ, ಅಯ್ಯೋ ನೀನ್ ಎದೆ ಮೇಲೆ ಎಷ್ಟು ಹಾಕ್ಬೇಕು, ದುಡ್ದು 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 ಬೆಣ್ಣೆಲ್ಲಿ ಬೆಲ್ಲ ಸೌದಾಗಿದೆ, ಕಪಾಳಕ್ಕೆ ಒಂದಾಕ್ಬಿಟ್ಟು ದೇವ್ರು ಕೊಟ್ಟರ ವರ ಮೈ ಹಸ್ಬೆಂಡ್ ಅಂತ ಹೇಳ್ಬೇಕು. ಹಲ್ಲೆಲೂಯ. ಕೆಲವು ಸೋಂಬೇರಿಗಳು ಕೆಲ್ಸಕ್ಕೆ ಹೋಗಲ್ಲ, ಇರೋ ಜಾಗದಲ್ಲ ಮಟ್ಟೆನೂ ಇಲ್ಲ, ಅಲ್ಲಿ ಏನೂ ಇಲ್ಲ ಅಲ್ಲಿ. ಹಲ್ಲೆಲೂಯ. ಕೆಲವು ಜನ ನೋಡಿದ್ರ ಜಾಗದಲ್ಲೇ ಕೊಡ್ತಾರೆ, ಕೂತಿರೋ ಜಾಗದಲ್ಲೇ ಕೂತ್ಕೊಂಡು ದೇವ್ರು ನನ್ನ ಶ್ರೀಮಂತ ಆಗ್ತೀನಿ, ನಾನು ಅದು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನಿನ್ ಲೈಫ್ ಲಾಂಗ್ ಹಂಗೆ ಇರ್ಬೇಕು. ನೀನ್ ಮೇಲಕ್ಕೂ ಬರಲ್ಲ, ನಿನ್ ಮನೇನೂ ಮೇಲಕ್ಕೆ ಬರಲ್ಲ, ನಿನ್ ಮನೆಯವರು ಮೇಲಕ್ಕೆ ಬರಲ್ಲ, ನೀನಿರೋ ಜಾಗದಲ್ಲೇ ಇರ್ಬೇಕು, ಗುಮ್ಮಕ್ಕ ಗುಲ್ಲಕ್ಕ. ಹಲ್ಲೆಲೂಯ. ದೇವ್ರು ಹೇಳ್ತಾರೆ, ಸೌಂದರ್ಯಗಳಿಗೆ ನಾನು ಸಹಾಯ ಮಾಡೋದಿಲ್ಲ. ಎರಡನೇದಾಗಿ ದೇವ್ರು ಹೇಳ್ತಾರೆ, ನಿನ್ ಕಷ್ಟಾರ್ಥ ಜೀವಿತವನ್ನ ನೀನೇ ಅನುಭವಿಸ್ತೀಯ. ನಾವೆಲ್ಲ ಏನ್ ಗೊತ್ತಾ? ಕಷ್ಟನೇ ಪಡಲ್ಲ, ಅನುಭವಿಸ್ಬೇಕು. ಹಲ್ಲೆಲೂಯ. ಕಷ್ಟನೇ ಪಡಲ್ಲ, ಆಗುತ್ತಾ? ಆಗಲ್ಲ. ಕಷ್ಟಪಟ್ಟರೆ ದೇವರು ನಿಮಗೆ ತಥಾಸ್ತು ಅಂತ. ಕೆಲ ಜನ ನೋಡಿದಿರಾ, ದೇವರು ಕೊಟ್ಬಿಡ್ತಾನೆ, ದೇವರು ಎಲ್ಲ ಕರ್ಕೊಂಡೋಗ್ಬಿಟ್ಟು ಮ್ಯೂಸಿಯಂ ನಲ್ಲಿ ಇಡ್ತೀವಿ. ವಿಶ್ವೇಶ್ವರಯ್ಯನ ತಲೆ ಇದೆಯಲ್ಲ, ಅದ್ರ ಪಕ್ಕದಲ್ಲ ನಿಮ್ಮನ್ನು ನಿಲ್ಲಿಸ್ಬಿಡ್ಬೇಕು, ಮಮ್ಮಿ ಮಾಡಿ ಡ್ಯಾಡಿ ಮಾಡಿ. ಹಲ್ಲೆಲೂಯ. ಕೆಲ ಜನ ನೋಡಿ ಸೋಂಬೇರಿಗಳು, ಬೆಳಗ್ಗೆ ಎದ್ದೇಳದ 10 ಗಂಟೆಗೆ ಸೋಂಬೇರಿಗಳು. ದೇವರು ಕೊಡ್ತಾರೆ, ಕಷ್ಟಪಡು, ನಾನು ಕೊಡ್ತೀನಿ. ಸೋಂಬೇರಿಗಳಿಗೆ ನಾನು ಸಹಾಯ ಮಾಡಲ್ಲ. ಎರಡನೇದಾಗಿ ದೇವರದ್ದು ನಿನ್ನ ಕಷ್ಟಾರ್ಥ ಜೀವಿತ ನೀನೇ ಅನುಭವಿಸಿ. ಹಲ್ಲೆಲೂಯ.
ದೇವ್ರು ಹೇಳಿದ್ರು ಅದೊಂದು ವರ. ಸ್ತ್ರೀಗೆ ಒಂದು ವರ ಕೊಟ್ರು. ಏನ್ ವರ? ನೀನ್ ಪ್ರಸವ ವೇದನೆ ಅನುಭವಿಸ್ತೀಯ, ಅದೊಂದು ವರ, ಗಿಫ್ಟ್. ಎರಡದಾಗಿ ಪುರುಷನಿಗೆ ದೇವ್ರು ಹೇಳಿದ್ರು ನಿನ್ ಕಷ್ಟಾರ್ಜಿತ ನಿನ್ನ ಜೀವನ ಪೂರ್ತಿ ದುಡಿಬೇಕು. ಕರೆಕ್ಟ್ ಆಗಿ ಕೈ ಎತ್ತಬೇಕು. ಮೈಕ್ ತುರ್ಕೊಂಡ್ಬಿಡ್ತೀನಿ ನಾನು ಬಾಯಲ್ಲ ಮೇಲೆ. ಯಾರು ಕೆಲ್ಸಕ್ಕೆ ಹೋಗೋರು ಕೈ ಎತ್ತರಿ. ಗಂಡ ಕೆಲ್ಸಕ್ಕೆ ಹೋದ್ರೆ ಹೆಂಡತಿ ಹೋಗೋದು ಬೇಕಾಗಿಲ್ಲ, ಹೆಂಡತಿ ಕೆಲ್ಸಕ್ಕೆ ಹೋದ್ರೆ ಗಂಡ ಹೋಗೋದು ಬೇಕಾಗಿಲ್ಲ. ಅವ್ರವ್ರ ಕಮಿಟ್ಮೆಂಟ್ ಮನೆಯಲ್ಲಿ. ಇಲ್ಲ ಬಸ್ಸೇ ನಾನು ಕಷ್ಟ ಪಡ್ತಾ ಇದೀನಿ ಆದ್ರೂ ₹1 ನಿಲ್ತಾ ಇಲ್ಲ ಅನ್ನೋರು ಕೈ ಎತ್ತರಿ. ಸ್ತೋತ್ರ. ಕಷ್ಟ ಪಡ್ತಾ ಇದ್ದೀನಿ, ₹1 ನಿಲ್ತಾ ಇಲ್ಲ. ಸ್ತೋತ್ರ. ಕೈ ಇಳಿಸಿ. ಈಗ ಪಾಸ್ಟ್ರೇ, ನನ್ನ ಗಂಡ ಕಷ್ಟನೇ ಪಡ್ತಾ ಇಲ್ಲ, ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಆದ್ರೂ ₹1 ನಿಲ್ತಾ ಇಲ್ಲ ಅನ್ನೋರು ಕೈ ಎತ್ತರಿ. ಅರ್ಥ ಆಗಿಲ್ಲಲ್ಲ? ಕೆಲವು ಜನರು ಪಾಪ ಕಷ್ಟ ಕೆಲಸ, ಗಂಡ ಹೆಂಡತಿ ಕೆಲಸ ಮಾಡಿ ₹1 ನಿಲ್ತಾ ಇಲ್ಲ, ಅದು ಬೇರೆ. ದೇವರು ಇವತ್ತು ಅಂತ ಪರಿಸ್ಥಿತಿಗಳನ್ನು ಬದಲಾಯಿಸಲಿ. ಕೆಲವೊಂದು ಕೊಂಬುಗಳಿವೆ. ಇದೇನು ಗೊತ್ತಾ? ಕೆಲ್ಸಿಗೆ ಹೋಗಲ್ಲ, ಮತ್ತೆ ಹೇಳೋದು ನಮ್ಮ ಮನೇಲಿ ದರಿದ್ರ ಅಂತ. ನೀನ್ ಸಾಯೋವರೆಗೂ ದರಿದ್ರನ್ನೇ. ನೀನ್ ಯಾವಾಗ ಸಾಯ್ತಿ ಅವಾಗ ದರಿದ್ರ ಹೋಗ್ತದೆ, ಪೀಡೆ ಹೋಗ್ತದೆ ಅಂತ. ಅಲ್ಲೇಲೂಯ. ನೀನ್ ಕೆಲಸ ಮಾಡು, ದೇವ್ ನಿನ್ನ ಮನೆಯನ್ನೇ ಗ್ರಹಿಸ್ತಾನ. ಅಲ್ಲೇಲೂಯ, ಅಲ್ಲೇಲೂಯ. ಯೋಸೇಫನು ಕೆಲಸ ಮಾಡ್ದ, ಇಸಾಕನು ಬೀಜ ಬಿತ್ತದ, ದೇವರ ಅನುಗ್ರಹಿಸಿದ್ರು. ಅಲ್ಲೇಲೂಯ. ಕೆಲವು ಜನರು ಕೆಲಸವೂ ಇಲ್ಲ, ಮನೆ ಮುಂದೆಗಡೆ ಕಲ್ಲಾಕೊಂಡ್ಬಿಡ್ತಾರೆ ಕೂತ್ಕೊಳ್ಳಕ್ಕೆ. ಏನಕ್ಕೆ? ಅಷ್ಟೇ ಮಾತುಗಳು ಮಾತಾಡ್ಕೊಂಡು. ಅವಾಗೆಲ್ಲ ಅದನ್ನ ಏನೋ ಬರೋದು ಹಾಕ್ಬಿಟ್ಟು ಏನೋ ಆಡ್ತಾ ಇದ್ರು. ಆಮೇಲೆ ಗಟ್ಟ ಆಡೋರು. ಈಗ ಆಡೋದು ಬೇಡ, ಪಾಡೋದು ಬೇಡ, ಫೋನ್ ಇದ್ರೆ ಸಾಕು. ಕೆಲ್ಸಕ್ಕೆ ಹೋಗಿಲ್ವಾ? ಸುಮ್ಮನೆ ಇರಲಿ, ದೇವ್ರು ಕೊಡ್ತಾರೆ. ಅಲ್ಲೇಲೂಯ. ಕೆಲ್ಸಕ್ಕೆ ಹೋಗ್ಬೇಕು ಗಂಡಸರು, ಕೆಲಸ ಮಾಡ್ಬೇಕು, ಹೋಗ್ಬೇಕಾಚೆ. ನಾವು ಆಚೆನೆ ಹೋಗಲ್ಲ, ಒಳಗಡೆನೆ ಬಂತು ಏನು ದರಿದ್ರ. ಯಾವಾಗ ಮಗನ ನೀನ್ ಕೆಲ್ಸಕ್ಕೆ ಹೋಗಿಲ್ವೋ ಆವಾಗ ನಿನ್ ಮನೆ ಒಳಗಡೆ ದರಿದ್ರ ಅಂತ. ಹಂಗಾದ್ರೆ ದೇವ್ರ ಆಶೀರ್ವಾದ ಮಾಡಲ್ವಾ? ಖಂಡಿತವಾಗ್ಲೂ ಮಾಡ್ತಾರೆ. ಯಾರಿಗೆ? ಕಷ್ಟಪಡೋರಿಗೆ ದೇವ್ರ ಆಶೀರ್ವಾದ ಮಾಡ್ತಾರ. ಅಲ್ಲೇಲೂಯ. ದೇವ್ರು ಕೊಟ್ಟಿರುವಂತ ವರ, ನೀನ್ ಕೆಲಸ ಮಾಡ್ಲೇಬೇಕು. ಪ್ರೈಸ್ ದಿ ಲಾರ್ಡ್. ಯಾರಾದ್ರೂ ಕೆಲ್ಸಕ್ಕೆ ಹೋಗದೆ ಇದ್ರೆ ನಾಳೆಯಿಂದ ಗಂಟು ಮುಟ್ಟೆ ಕಟ್ಕೊಂಡು ನೀನ್ ಮನೆಗೆ 1 ತಿಂಗಳು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ, ಹೋಗ್ ದುಡಿ. ಸೋಂಬೇರಿ ದುಡಿ, ಹೋಗಿ ದುಡಿದು ಬಿಟ್ಟು ನೀನ್ ಹೇಳು, ನನ್ನ ಮನೆಯಲ್ಲಿ ಅದಿಲ್ಲ ಇದಿಲ್ಲ ಅಂತ ನಾನು ಒಪ್ಕೊಂತೀನಿ. ದುಡಿಯೋದೇ ಇಲ್ಲ, ಮತ್ತೆ ಕಷ್ಟ. ಇದು ಮೈಗಳ, ಇದು ಏನ್ಗಳ? ಮೈಗಳ ಚೆನ್ನಾಗಿ ಬಲ್ತು ಬಿಟ್ಟಿರ್ತದೆ. ನೀವು ಎಷ್ಟು ಕೇಳಿದ್ರು ಕೇಳಲ್ಲ. ದೇವರು ಹೇಳ್ತಾರೆ ಪುರುಷನು ದುಡಿಬೇಕು. ಅಲ್ಲೇಲೂಯ. ನೀನು ಕೆಲ್ಸಕ್ಕೆ ಹೋಗು, ದೇವ್ರ ಆಶೀರ್ವಾದ ಮಾಡು. ಹಂಗಂತ ಹೇಳ್ಬಿಟ್ಟು ಕೆಲಸ ಅಂದ್ರೆ ಏನಂದ್ರೆ ಕೆಲ್ಸಕ್ಕೆ ಹೋಗೋ ಏನಾರ ಕೆಲಸ ಮಾಡ್ಕೊಂಡ್ ಬರ್ಬೇಡ. ಕೆಲಸದಲ್ಲಿ ನಿಯತ್ತಾಗಿರು, ಕೆಲಸದಲ್ಲಿ ಪರಿಶುದ್ಧವಾಗಿರು, ಕೆಲಸದಲ್ಲಿ ದೇವರ ಮುಂದೆ ಇಟ್ಕೊಂಡು ಮಾಡು, ದೇವರ ಅನುಗ್ರಹಿಸ್ತಾನ. ಸರಿ, ನಾನು ವಿಷಯ ಅದಲ್ಲ, ಪ್ರಸವ ವೇದನೆ ಅದಕ್ಕೆ ಬರಕ್ ಹೋಗ್ಬಿಟ್ಟು ಇದೆಲ್ಲ ಬಂದ್ಬಿಡ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ದೇವ್ರು ಹೇಳ್ತಿದ್ರೆ ದೇವರ ದಯೆ ಹೊಂದಿದವಳು, ಅಂದ್ರೆ ದೇವರ ಕೃಪೆ ಹೊಂದಿದವಳು. ಯಾಕೆ ಆ ಪ್ರಸವ ವೇದನೆ ಹೊಂದ್ಲಿಕ್ಕ? ಇಲ್ಲ, ಅದು ದೇವ್ರು ಕೊಟ್ಟರು ವರ. ಆ ಟೈಮಲ್ಲಿ ದೇವ್ರು ನಡೆಸ್ತಾರೆ, ಅದಕ್ಕೆ ಅವಶ್ಯಕತೆ ಇಲ್ಲ. ಮತ್ತೆ ಇನ್ನೇನಕ್ಕೆ ದಯೆ ಕೃಪೆ? ಯಾಕೆ ಅಂದ್ರೆ ಇನ್ನ ಇವಳಿಗೆ ಮದುವೆ ಆಗಿಲ್ಲ. ಏನ್ ರಾಜು? ಮರಿಳಿಗೆ ಇನ್ನ ಮದುವೆ ಆಗಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮರಿಳಿಗೆ ಇನ್ನ ಮದುವೆ ಆಗಿಲ್ಲ. ದೇವ್ರು ಹೇಳ್ತಾ ಇದ್ದಾರೆ ನೀನ್ ಬರೋ ಜನ್ಮ ಕೊಡ್ತೀಯ ಅಂದ್ರೆ ಮದುವೆ ಇಲ್ಲ, ಮದುವೆ ಆಗಿಲ್ಲ, ಅಷ್ಟು ಬೇಗ ಪ್ರೆಗ್ನೆಂಟ್ ಆದ್ರೆ ಏನಂತಾರ ಜನ? ಯಾಕ చూస్తువా? చూసి నీ కడుపు ముందరకు వచ్చింది. ಯಾಕ ನೀನ್ ನೋಡ್ದ?
ಯಾಕೋ ಇಚ್ಚಿತಿಗೆ ಮುಂದೆ ದಪ್ಪ ಹೊಟ್ಟೆ ದಪ್ಪ ಆಗಿಲ್ವಾ? ಇವ್ರು ಹೇಳ್ತಾರೆ ಗ್ಯಾಸ್ಟ್ರಿಕ್ ಹೇಗೆ ಅಲ್ಲೇಲೂಯ. ಗ್ಯಾಸ್ಟ್ರಿಕ್ ಹೊಟ್ಟೆ ಯಾವುದು? ಅಲ್ಲೇಲೂಯ. ಯಾವ ಹೊಟ್ಟೆ ಯಾವ್ದನ್ನು ಗೊತ್ತಾಗಿಲ್ಲ, ಮತ್ತೆ ಏನಕ್ಕಿದೆಯಾ ಭೂಲೋಕದಲ್ಲಿ ನೀನು? ಅಲ್ಲೇಲೂಯ. ನಿಮ್ಗೆ ಅರ್ಥ ಆಗ್ತಲ್ಲ ನಾನು ಹೇಳ್ತಾ ಇರೋದು? ಪ್ರಸಂಗ ಕೃಪೆ ಕೂತು ನಾನು ಮಾತಾಡ್ತಾ ಇದ್ದೆ. ದೇವರು ಮರಿಳಿಗೆ ಹೇಳ್ತಾರೆ ದೇವರ ದಯೆ ಅಂದ್ರೆ ದೇವರ ಕೃಪೆ ಹೊಂದಿದವಳೆ ಅಂತ. ಅಂದ್ರೆ ಈ ಕೃಪೆ ಏನಕ್ಕೆ ನೀನು ಹೊಂದಿದವಳು ಅಂತ ನಾನು ಮಾತಾಡ್ತಾ ಇದ್ದೀನಿ. ಅಂದ್ರೆ ಅವಳು ಹೆಡುವುದಕ್ಕಾಗಿ ಕೃಪೆ ಅವಶ್ಯಕತೆ ಇಲ್ಲ, ದೇವ್ರ ಬಲ ಬೇಕು ಅಷ್ಟೇ. ಅಲ್ಲೇಲೂಯ. ಅದು ದೇವರು ವರ ಕೊಟ್ಟಿರೋ ನಡೆಸ್ತಾರೆ. ಬಟ್ ಏನಕ್ಕೆ ದೇವರು ಇವಳಿಗೆ ದಯೆ ಹೊಂದಿದವಳೆ, ಕೃಪೆ ಹೊಂದಿದವಳೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಈಗ ನಿನಗೆ ಮದುವೆ ಆಗಿಲ್ಲ, ಆವಾಗಲೇ ನೀನು ಪ್ರೆಗ್ನೆಂಟ್ ಆಗ್ತೀಯ. ಈಗ ನೀವ್ ಹೇಳ್ರಿ, ಮದುವೆನೇ ಆಗಿದ್ದೀರಾ, ಒಂದು ಹೆಣ್ಣು ಪ್ರೆಗ್ನೆಂಟ್ ಆದ್ರೆ ಪ್ರಪಂಚ ಏನ್ ಹೇಳುತ್ತೆ? ಅಯ್ಯ, ನಂದು ಕನ್ನಡ ಅರ್ಥ ಆಗ್ತದಲ್ಲ? ಸ್ತೋತ್ರ. ಮದುವೆನೇ ಆಗಿಲ್ಲ, ಗಂಡು ಹುಡುಕಿಲ್ಲ, ಅವಾಗ್ಲೇ ಪ್ರೆಗ್ನೆಂಟ್ ಆಗ್ಬಿಟ್ರೆ ಅಕ್ಕ ಏನಂತಾರ? ಅಕ್ಕ ಅಯ್ಯಯ್ಯೋ ಚಂದುಳ್ಳಿ ಚೆಳಿವೆ ಅಂತಾರ. ಮಾತಾಡ್ರಿ. ಓ, ಯಾವ್ದೋ ಹುಡುಗನ ಕೈವಾಡ ಇದೆ. ಅಲ್ಲೇಲೂಯ. ಈ ಹೊಟ್ಟೆಗೆ ಯಾರ್ದೋ ಒಂದು ಕೈವಾಡ ಇದೆ. ಅಲ್ಲೇಲೂಯ. ಹೇಗ್ ಮಾತಾಡ್ತಾರೆ? ಹೆಂಗ್ ಮಾತಾಡ್ತಾರೆ? ಬಾಮ್ಮ ಕುಕ್ಕ ಹೇಳ್ತಾರ? ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಾರ? ಏನಂತಾರ ಗೊತ್ತಿಲ್ವಾ? ಏನಂತ ಬೈತಾರೆ? ನಿನಗೇನೇ ಬಂದಿದ್ದು ವಾಂತಿ ಬೇದಿ? ಯಾರ ಹತ್ರ ಹೋಗಿದ್ದೆ? ಎಲ್ಲಿ ಹೋಗಿದ್ದೆ? ನಿನಗೆ ಯಾಕೆ ಬೇಕು? ನಿನಗೇನಾಯ್ತು? ನೀನೇನು ಮಾಡು? ದೇವ್ರು ನೀನು ಮದುವೆ ಆದ್ಮೇಲೆ ನಿನ್ನ ಹೊಟ್ಟೆಲಿ ಒಂದು ಮಗು ಬರುತ್ತೆ, ಆ ಮಗುಗೆ ಯೇಸು ಅಂತ ಹೆಸರಿಡಬೇಕು, ಅದೊಂಥರ ಲೆಕ್ಕಾಚಾರ. ಮದುವೆನೇ ಆಗಿಲ್ಲ, ನೀನ್ ಪ್ರೆಗ್ನೆಂಟ್ ಆಗ್ತೀಯ ಅಂತ ಹೇಳ್ತಾವ್ರು. ಕೆಲ ಜನರು ಕೇಳ್ರಿ, ಏಯ್ ಹೆಂಗೆ ನೀನ್ ಪ್ರೆಗ್ನೆಂಟ್ ಆದ್ರೆ? ನಾನ್ ದೇವರ ದಯೆ ಹೊಂದಿದವಳು. ಅಲ್ಲೇಲೂಯ. ಸ್ತೋತ್ರ. ಗೆದ್ರ. ಅಲ್ಲೇಲೂಯ. ಏನಿ ಕೆಲಸ ಮಾಡಿದ್ಯಾ? ಇನ್ನ ಮದುವೆ ಆಗಿಲ್ಲ, ಯಾರ ಹುಡುಗ? ಏನಿ ಹೊಟ್ಟೆ? ನಾನು ದೇವರ ದಯೆ ಕೊಡಬೇಕು ನೋಡ್ರಿ. ಅಲ್ಲೇಲೂಯ. ಅಲ್ಲೇಲೂಯ. ದೇವರ ದೇವರು ಮರಳಿಗಳಿಲ್ವಾ ನೀನ್ ದೇವರ ದಯೆ ಹೊಂದಿದವಳು ಅಂತ? ಅದಕ್ಕಿಂತ ಮುಂಚೆನೆ ಅಲ್ಲೇಲೂಯ. ದೇವರ ವಾಕ್ಯ ಬೀಳ್ತದೆ, ಅವಳು ದೇವರು ಬಂದು ವಾಗ್ದಾನ ಮಾಡಿದ ಮೇಲೆ ಆ ವಾಗ್ದಾನದ ಮೇಲೆ ಪರಿಶುದ್ಧಾತ್ಮನ ನೆರಳು ಬಂದ್ಬಿತ್ತಂತೆ. ಪರಿಶುದ್ಧಾತ್ಮನ ಶಕ್ತಿ ನೆರಳಾಗಿ ಅವಳ ಮೇಲೆ ಬೀಳುವಾಗ ಆ ದೇವರಾತ್ಮನ ಶಕ್ತಿಯ ನೆರಳು ಅವಳನ್ನ ಪ್ರೆಗ್ನೆಂಟ್ ಮಾಡಿದ್ದು. ಅಲ್ಲೇಲೂಯ. ಅದು ಬೇರೆ. ಅಲ್ಲೇಲೂಯ. ಈಗ ಈ ಈ ಈ ಈ ಮರಿಳು ದೇವ್ರು ಬಂದು ವಾಗ್ದಾನ ಮಾಡಿದ ಮೇಲೆ ಆ ವಾಗ್ದಾನ ಮಾಡುವಾಗ ಹೇಳ್ತಾ ಇದ್ದಾರೆ, ನೀನ್ ದೇವರ ದಯೆ ಅಷ್ಟೇ. ಇನ್ನ ನಿನ್ನ ಹೊಟ್ಟೆ ಒಳಗಡೆ ಮಗು ಬರುತ್ತೆ, ಮಗು ಆಗುತ್ತೆ ಅಂತ ಹೇಳಕ್ಕಿಂತ ಮುಂಚೆನೆ ದೇವ್ರು ಹೇಳ್ತಾ ಇದಾರೆ, ಫಸ್ಟ್ ಮಾತಾಡಿದ್ದು ದೇವರ ದಯೆ ಹೊಂದಿದವಳೆ. ಯಾಕಂದ್ರೆ ಇದು ನಿಭಾಯಿಸ್ಲಿಕ್ಕೆ ಬೇಕಾಗಿರೋದು ದೇವರ ಕೃಪೆ. ಯಾಕೆ ಅಂದ್ರೆ ಈ ದೇವರ ಆಲೋಚನೆ ಹೊಂದಿಕೊಳ್ಳುವಾಗ, ಈ ದೇವರ ಆಲೋಚನೆ ನೆರವೇರಿಸುವಾಗ ದೇವರ ಕೃಪೆ ಬೇಕು. ಯಾಕಂದ್ರೆ ಇದರ ಹಿಂದುಗಡೆ ಬರೋ ಹೋರಾಟ, ಇದರ ಹಿಂದುಗಡೆ ಬರೋ ಸಮಸ್ಯೆ, ಇದರ ಹಿಂದುಗಡೆ ಬರುವಂತ ಚುಚ್ಚೋ ಮಾತುಗಳು, ಇದರ ಹಿಂದುಗಡೆ ಬರುವಂತ ಹಿಂಸೆ, ಅದು ಯಾರಿಗೂ ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಸಹಿಸಬೇಕಾದ್ರೆ ಅವರಿಗೆ ಬೇಕಾಗಿಲ್ಲ ದೇವರ ದಯೆ. ದೇವರ ದಯೆ. ಪ್ರೈಸ್ ದಿ ಲಾರ್ಡ್. ಈಗ ನಾನು ಹೇಳಿದೆ, ಮದುವೆನೇ ಆಗದಿರೋ ಒಂದು ಹೆಣ್ಣು ಪ್ರೆಗ್ನೆಂಟ್ ಆದ್ರೆ ಎಂತೆಂತ ಮಾತುಗಳು ಬೈತಾರೆ, ಎಂತೆಂತ ಬಿರುದುಗಳನ್ನ ಕೊಡ್ತಾರೆ, ಎಂತೆಂತ ಟೈಟಲ್ಗಳನ್ನ ಕೊಡ್ತಾರೆ, ಎಂತೆಂತ ನಾಮ ಫಲಕಗಳನ್ನ ಕೊಡ್ತಾರೆ. ಹಾಗೆ ಹೀಗೆ ಅದು ಇದು ಏನೇನೋ ಸೇಮ್ ಸಿಚುವೇಶನ್ ಈಗ ಮರಿಯಳಿಗೆ
ಬಟ್ ಇವಳು ಆಗಿರೋದು ದೇವರ ಆತ್ಮನ ಶಕ್ತಿಯಿಂದ. ಹಲ್ಲೆಲೂಯ. ಇವಳು ದೇವರ ಆತ್ಮನ ಶಕ್ತಿಯಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿ ನೋಡ್ರಿ, ಗಂಡ ಆಗಬೇಕಾಗಿರೋವನು ಯೋಸೇಫನು ಅವನ ಆಲೋಚನೆ ಮಾಡ್ತಾವನೆ, ಇವಳು ಸರಿ ಇಲ್ಲ. ಈಗ ನೀವ್ ಹೇಳ್ರಿ, ಮರಿಯಳು ಸರಿ ಇದಳ ಸರಿ ಇಲ್ವಾ? ಯಾಕೆ ಪ್ರೆಗ್ನೆಂಟ್ ಆಗಿದ್ದಾಳೆ ಮೊದಲಿನ ಮುಂಚೆ, ಸರಿನಾ ಸರಿ ಇಲ್ವಾ? ಮರಿಯಳು ಮದುವೆಕಿನ ಮುಂಚೆ ಪ್ರೆಗ್ನೆಂಟ್ ಆಗಿದ್ದಾಳೆ, ಸರಿನಾ ತಪ್ಪ? ದೇವ್ರಿಗೆ ಸ್ತೋತ್ರ. ನಿಮ್ಗೆ ಹೆಣ್ಮಗು ಇದೆ, ನಿಮ್ಗೆ ಹೆಣ್ಮಗು ಇದೆಯಲ್ಲ, ವಿಚಾರ ಮಾಡ್ಕೊಂಡ್ಬಿಡ್ರಿ. ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಈಗ ಈ ನಿಮ್ ಮಗಳು, ಸುಮ್ಮನೆ ಹೇಳ್ತಾ ಇದ್ದೀನಿ, ಮದುವೆ ಆಗಿಲ್ಲ, ಮದುವೆಗಿನ ಮುಂಚೆನೆ ಪ್ರೆಗ್ನೆಂಟ್ ಆದ್ರೆ ಸರಿನಾ ತಪ್ಪ? ಮತ್ತೆ ಸರಿ ಹೇಳ್ತಾ ಇದ್ದೀರ, ಕೂತು ಬಿಡು. ಅಲ್ಲೇಲೂಯ. ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕಂದ್ರೆ ಅಲ್ಲೇಲೂಯ. ಈಗ ನನ್ಗೊಂದು ಮಗಳಿದ್ದಾಳೆ, ಮದುವೆಕ್ಕಿನ ಮುಂಚೆನೆ ಪ್ರೆಗ್ನೆಂಟ್ ಆದ್ರೆ ಅದು ಸಮಾಜ ಹೇಳುತ್ತೆ ತಪ್ಪು, ನಾವ್ ಹೇಳ್ತೀವಿ ತಪ್ಪು, ನೀವ್ ಹೇಳ್ತೀರಿ ಸರಿ ಅಂತ. ಸರಿನಾ ತಪ್ಪ? ತಪ್ಪು. ಅಲ್ಲೇಲೂಯ. ಆದ್ರೆ ಈ ಮಂಡಳದಲ್ಲಿ, ಈ ಮರಿಯಳ ಮಂಡಳದಲ್ಲಿ ಅವಳು ಪ್ರೆಗ್ನೆಂಟ್ ಆಗಿರೋದು ಸರಿನಾ ತಪ್ಪ? ಸಮಾಜದ ಪ್ರಕಾರ ನೋಡುವಾಗ ತಪ್ಪು, ಆತ್ಮಿಕದಲ್ಲಿ ದೇವರ ವಾಕ್ಯದ ಪ್ರಕಾರ ನೋಡುವಾಗ ಸರಿ. ಹಲ್ಲೆಲೂಯ. ಓಂ ಶುದ್ಧ ಕನ್ನಿಕೆಯಾಯ ನಮಃ ಅಂದ್ರೆ ಅದು ಸರಿ ಅಂತ, ಅದು ಸರಿ. ಒಂದು ಶುದ್ಧ ಸ್ತ್ರೀ ಕನ್ನಿಕೆಯಲ್ಲಿ ಒಬ್ಬ ರಕ್ಷಕನು ಬರ್ತಾನೆ, ಅದು ಆತ್ಮಿಕದಲ್ಲಿ, ಅದು ಸರಿ. ಬಟ್ ಲೌಕಿಕದಲ್ಲಿ, ಸಮಾಜದಲ್ಲಿ ನೋಡುವಾಗ ಅದು ತಪ್ಪು. ಈಗ ಈ ಮರಿಯಳು ಆತ್ಮಿಕಳಾಗಿದ್ಲು, ಭಯಭಕ್ತಿ ಉಳ್ಳವಳಾಗಿದ್ಲು, ದೇವರಲ್ಲಿ ನಿರ್ದೋಷಿ ಉಳ್ಳವಳಾಗಿದ್ಲು. ಇವಳ ಪಾತ್ರೆಯನ್ನ ದೇವರ ಆರಿಸ್ಕೊಂಡನು, ಇವಳನ್ನ ದೇವರು ಆರಿಸ್ಕೊಂಡನು. ಈಗ ಒಂದು ಪಾತ್ರ ದೇವರು ಇವಳಿಗೆ ಕೊಡ್ತಾ ಇದ್ದಾರೆ, ಒಂದು ಜವಾಬ್ದಾರಿ ದೇವರು ಇವಳಿಗೆ ಕೊಡ್ತಾ ಇದ್ದಾರೆ, ಒಂದು ಕೆಲಸ, ಒಂದು ಸೇವೆ ದೇವರು ಇವಳಿಗೆ ಕೊಡ್ತಾ ಇದ್ದಾರೆ. ಹಲ್ಲೆಲೂಯ. ಅಂದ್ರೆ ದೇವರ ಲೆಕ್ಕದಲ್ಲಿ ಸರಿ. ಯಾಕೆಂದ್ರೆ ವಾಕ್ಯ ಬೀಳ್ತದೆ, ಒಂದು ಪುರುಷನು ಇವಳು ಮುಟ್ಟಿಲ್ಲ, ಹಾಗೆ ಇವಳು ಗರ್ಭವನ್ನ ಧರಿಸಿದ್ಲು, ಈ ಗರ್ಭ ಬೇರೆ. ಹಲ್ಲೆಲೂಯ. ಈ ಗರ್ಭ ಬೇರೆ. ಈಗ ನನಗ್ ಗೊತ್ತು, ನಿಮಗ್ ಗೊತ್ತು, ಯೋಸೇಫನು ಗೊತ್ತಿಲ್ಲ, ಗಂಡನಿಗೆ ಗೊತ್ತಿಲ್ಲ, ಗಂಡ ಆಗ್ಬೇಕಾದವನಿಗೆ ಗೊತ್ತಿಲ್ಲ. ಜಸ್ಟ್ ನಿಶ್ಚಿತಾರ್ಥ ಆಗಿ ಕೊಂಡೋಗಿದ್ರೆ ಮನೆಗೆ ಸಪ್ರೇಟ್. ಈಗ ಟಕ್ ಅಂತೇಳಿ ಯೋಸೇಫನ್ ಕಿವಿಗೆ ಬೀಳ್ತಾ ಇದೆ, ನೀನ್ ಮದುವೆ ಮಾಡ್ಕೊಳ್ಬೇಕೆಂಬುದಾಗಿರುವಂತ ಸ್ತ್ರೀ ಮರಿಯಳು ಪ್ರೆಗ್ನೆಂಟ್. ಹೆಂಗಿರ್ತದೆ? ನಂದೇ ಕೈ ಬಡರ್ಬೇಕಂತ ಹೇಳ್ತಾನ. ನಿಶ್ಚಿತಾರ್ಥ ಆಗಿದೆ ಅಷ್ಟೇ, ಅವತ್ತು ಆ ಕಡೆ ಹೋಗಿ ಈ ಕಡೆ, ಮತ್ತೆ ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನು ಇಲ್ಲ, ಮತ್ತೆ ಪ್ರೆಗ್ನೆಂಟ್ ಅಂತ ಹೇಳಿದ ತಕ್ಷಣ ಯೋಸೇಫ ಏನ್ ಮಾಡ್ತಾವನು ಗೊತ್ತಾ? ಅಯ್ಯೋ, ಯಾಕಂದ್ರೆ ವಾಕ್ಯ ಬೀಳ್ತದೆ, ಅವನು ಸಜ್ಜನನಾಗಿದ್ದ, ದೇವರಲ್ಲಿ ಯಥಾರ್ಥವುಳ್ಳವನಾಗಿದ್ದ. ಅವನು ಹೇಳ್ತಾನೆ, ಬೇಡ ನಾನು ಇವಳನ್ನ ಬಿಟ್ಟು ಹೋಗ್ತೀನಿ ಅಂತೇಳಿ ತೀರ್ಮಾನ ಮಾಡ್ತಾನೆ. ಪ್ರಪಂಚ ಆಗೇನೆ, ಲೋಕ ಆಗೇನೆ. ಹಲ್ಲೆಲೂಯ. ಅವನು ಹೇಳ್ತಾನೆ, ನಾನು ಇವಳನ್ನ ಬಿಟ್ಟು ಹೋಗ್ಬಿಡ್ತೀನಿ, ಸುಮ್ಮನೆ ಯಾಕೆ ಅಂತ ನಿರ್ಧಾರ ಮಾಡ್ತಾನೆ. ಸಡನ್ ಆಗಿ ಅಲ್ಲಿ ದೇವ್ರು ಪ್ರಕಟ ಆಗ್ತಾರೆ ಕನಸಲ್ಲಿ ದೇವ್ರು ಹೇಳ್ತಾರೆ, ಇಲ್ಲ, ಇದು ನಾನು ಕೊಡ್ತಾ ಇರುವಂತ ವರ. ಹಲ್ಲೆಲೂಯ. ಇವಳು ದೇವರ ಆತ್ಮನ ಶಕ್ತಿನ ಗರ್ಭವನ್ನು ಧರಿಸಿದಾಳ. ಅವಳ ಒಳಗಡೆ ಇರುವಂತ ದೇವಕುಮಾರನು, ಲೋಕದ ರಕ್ಷಕನು. ನೀನು ಅವಳನ್ನ ಸಹಿಸಬೇಕ, ನೀನು ಅವಳಿಗೆ ಬೆನ್ನೆಲುಬಾಗಿ ನಿಲ್ಬೇಕ, ನೀನು ಸಪೋರ್ಟ್ ಆಗಿ ನಿಲ್ಬೇಕ. ನೀನು ಅವಳಿಗೆ ಸಪೋರ್ಟ್ ಆಗಿ ನಿಂತರೆ ದೇವರ ರಾಜ್ಯವೇ ನಿನಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ. ದೇವರ ದರ್ಶನಕ್ಕಾಗಿ, ದೇವರ ಚಿತ್ತಕ್ಕಾಗಿ ಯಾರಾದ್ರೂ ನಿಲ್ಲೋದಾದ್ರೆ ಸ್ವರ್ಗದ ದೇವರು ಪ್ರಕಟಿಸ್ತಾ ಇದ್ದಾರೆ, ಆ ವರಗಳ ಸಂಗಡ ಸಪೋರ್ಟ್ಗಾಗಿ ಪರಲೋಕ ರಾಜ್ಯ ನಿಲ್ಲುತ್ತೆ ಅಂತ ಹೇಳಿ ಸೈನ್ಯಗಳ ಒಡೆಯಲು ಮಾತಾಡ್ತಾ ಇದ್ದಾನೆ. ರಬಾದ ಡಗಾದಬೋ ಶಾಪಾಪ ರಿಗಾಮನ.
ದೇವರ ಚಿತ್ತ ಅಲ್ಲದೆ ಇರುವುದಕ್ಕಾಗಿ ಸಪೋರ್ಟ್ ಆಗಿ ನಿಲ್ಲಬೇಡ್ರಿ. ದೇವರು ಹೇಳ್ತಾ ಇದ್ದಾರೆ, ದೇವರಿಂದ ಬಂದಿರುವಂತ ದರ್ಶನಕ್ಕಾಗಿ, ದೇವರ ಆಲೋಚನೆಗಾಗಿ ಸಪೋರ್ಟ್ ಆಗಿ ನಿಲ್ಲುವಂತ ಯೋಸೇಫನಲ್ಲಿ ಯಾರಾದ್ರೂ ಇದ್ರೆ ಅಂತವ್ರಿಗೆ ದೇವರು ಹೇಳ್ತಾ ಇದ್ದಾರೆ, ಯೋಸೇಫನ ನೀನು ಭಯಪಡಬೇಡ, ಯೋಸೇಫನ ನೀನು ಭಯಪಡಬೇಡ. ನೀನು ಈ ದರ್ಶನಕ್ಕೆ, ಈ ಕನಸಿಗೆ, ಈ ಆಲೋಚನೆಗೆ ನೀನು ಸಪೋರ್ಟ್ ಆಗಿ ನಿಂತ್ರೆ ಪರಲೋಕವೇ ನಿನಗೆ ಸಪೋರ್ಟ್ ಆಗಿ ನಿಲ್ತೆ. ಹಲ್ಲೆಲೂಯಾ. ಯಾರಾದ್ರೂ ದೇವರಿಂದ ದರ್ಶನ ಹೊಂದಿದ್ರೆ ಆ ದರ್ಶನಕ್ಕೆ ವಿರೋಧವಾಗಿ ನಿಲ್ಲಬೇಡ್ರಿ. ಆ ದರ್ಶನಕ್ಕೆ, ಆ ವಾಗ್ದಾನಕ್ಕೆ ಸಪೋರ್ಟ್ ಆಗಿ ನಿಲ್ರಿ. ಕಾರಣ ಈ ವಾಗ್ದಾನ, ಈ ದರ್ಶನ ಬಂದಿರುವಂಥದ್ದು ಮನುಷ್ಯನಿಂದ ಅಲ್ಲ, ಇದು ಪರಲೋಕದಿಂದ, ಇದು ತ್ರಿಯೇಕ ದೇವರಿಂದ. ದೇವರ ತೀರ್ಮಾನದ ಮೇರೆಗೆ ಅವರ ಒಳಗಡೆ ದರ್ಶನ ಬಂದಿರುವಾಗ, ದೇವರ ಕನಸು ಬಂದಿರುವಾಗ, ದೇವರ ಆಲೋಚನೆ ಬಂದಿರುವಾಗ, ದೇವರ ವಾಗ್ದಾನ ಬಂದಿರುವಾಗ, ಈ ವಾಗ್ದಾನಕ್ಕೆ ವಿರೋಧವಾಗಿ ಮಾತಾಡ್ತೀರಾ, ಈ ವಾಗ್ದಾನಕ್ಕೆ ವಿರೋಧವಾಗಿ ನಿಲ್ಲದಿರಾ, ಈ ವಾಗ್ದಾನಕ್ಕೆ ಸಪೋರ್ಟ್ ಆಗಿ ದೇವರ ಸ್ವರವನ್ನು ಕೇಳಿ ನೀವು ನಿಲ್ಲೋದಾದ್ರೆ, ದೇವರ ಸ್ವರವನ್ನು ಕೇಳಿ ಆ ವಾಗ್ದಾನಕ್ಕೆ, ಆ ಆಲೋಚನೆಗೆ, ಆ ದೇವರ ಚಿತ್ತಕ್ಕೆ ನೀವು ಸಪೋರ್ಟ್ ಆಗಿ ನಿಂತ್ರೆ ದೇವರು ಹೇಳ್ತಾ ಇದ್ದಾರೆ, ಪರಲೋಕದ ಸೇನೆ, ಪರಲೋಕವೇ ನಿನಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ. ನಿನಗೆ ಸಪೋರ್ಟ್ ಆಗಿ ನಿಲ್ಲುತ್ತೆ ಅಂತ ಹೇಳಿ ಸೈನ್ಯಗಳ ಒಡೆಯನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. ಆ ಆಲೋಚನೆಗೆ ಒಳಗಾಗ್ರೆ. ರಬ ಶಬಾದ ಡಗಾದ ಬೋ ರಿಖಮಾನ. ಈ ಮರಿಳಿಗೆ ದೈವ ದರ್ಶನ ಉಂಟಾಯ್ತು, ದೈವ ಕೃಪೆ ಉಂಟಾಯ್ತು. ಯೋಸೇಫನ್ ಗೊತ್ತಾಗಿಲ್ಲ, ಇವು ನಾನು ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸಡನ್ ಆಗಿ ದೇವರು ಕನಸಿನಲ್ಲಿ ಬಂದು ಮಾತಾಡ್ತಾ ಇದಾರೆ, ಇದು ನನ್ನ ಆಲೋಚನೆ, ಇದು ನನ್ನ ದರ್ಶನ, ಇದು ನನ್ನ ಚಿತ್ತ, ಅವಳಿಗೆ ಸಪೋರ್ಟ್ ಆಗಿ ನಿಲ್ಲು, ಪರಲೋಕ ನಿನ್ಗೆ ಸಪೋರ್ಟ್ ಆಗಿ ನಿಲ್ಲುತ್ತ. ಹಲ್ಲೆಲೂಯಾ. ಲಾಸ್ಟ್ಗೆ ಗಂಡ ದೇವರ ಆಲೋಚನೆ ಕೇಳಿ ಸಪೋರ್ಟ್ ಆಗಿ ನಿಂತ್ಕೊಂಡ. ಗರ್ಭ ಧರಿಸಿದಳೆ, ಮದುವೆ ಆಗಿಲ್ಲ. ಲೋಕ ಸಮಾಜ ಎಲ್ಲ ಇವಳನ್ನ ತಿರಸ್ಕಾರ ಮಾಡಿದ್ರು. ಒಂದು ಮನೆ ಬಾಗಿಲು ಇವಳಿಗೆ ಓಪನ್ ಆಗಿಲ್ಲ. ಒಂದೇ ಒಂದು ಮನೆ ಬಾಗಿಲು ಮಾತ್ರ ಓಪನ್ ಆಗಿತ್ತು. ದೈವ ದರ್ಶನ ಹೊಂದಿರೋರಿಗೆ ಯಾವ ಬಾಗಿಲುಗಳು ಯಾವ ಜನರಿಂದ ಓಪನ್ ಆಗಲ್ಲ. ಓಪನ್ ಆಗೋದಾದ್ರೆ ಒಂದೇ ಒಂದು ಜಾಗದಲ್ಲಿ ಮಾತ್ರ 24 ಗಂಟೆಯು ಓಪನ್ ಆಗಿರೋ ಬಾಗಿಲು, ಅದು ಪರಲೋಕದ ಬಾಗಿಲು. ದೇವರ ಆಲೋಚನೆ ನಿನ್ನ ಮೇಲೆ ಇದ್ರೆ, ದೇವರ ಕೃಪೆ ನೀನು ಹೊಂದಿದ್ರೆ, ದೇವರ ದಯೆ ನೀನು ಹೊಂದಿದ್ರೆ, ದೇವರ ಉದ್ದೇಶ ನಿನ್ನ ಮೇಲೆ ಇದ್ರೆ, ದೇವ ದರ್ಶನ ನಿನ್ನ ಮೇಲೆ ಇದ್ರೆ, ನಿನಗಾಗಿ ಆ ದರ್ಶನಕ್ಕಾಗಿ 24 ಗಂಟೆ ಯಾವ್ದಾದ್ರೂ ಒಂದು ಬಾಗಿಲು ಓಪನ್ ಆಗಿರ್ತದೆ ಅಂದ್ರೆ ಅದು ಪರಲೋಕದ ಬಾಗಿಲು ಮಾತ್ರವೇ, ಅದು ತ್ರಿಯೇಕ ದೇವರ ಬಾಗಿಲು ಮಾತ್ರವೇ, ಅದು ಕೃಪೆಯ ಬಾಗಿಲು ಮಾತ್ರವೇ, ದೇವರ ಸಾನ್ನಿಧ್ಯದ ಬಾಗಿಲು ಮಾತ್ರವೇ, ದೇವರ ವಾಕ್ಯದ ಬಾಗಿಲು ಮಾತ್ರವೇ, ದೇವದೂತರ ಬಾಗಿಲು ಮಾತ್ರವೇ ನಿನಗೆ ಓಪನ್ ಆಗಿರ್ತದೆ. ಬ್ರದರ್, ಸಿಸ್ಟರ್, ಯೋಸೇಫನಿಗೆ ಕೃಪೆಯಿಂದ ಒಂದು ದರ್ಶನ ಬಂತು, ಕನಸು ಬಂತು. ಎಲ್ಲ ಬಾಗಿಲು ಕ್ಲೋಸ್ ಆಗುವಾಗ, ಎಲ್ಲ ಬಾಗಿಲು ಮುಚ್ಚುವಾಗ, ಎಲ್ಲ ರಿಲೇಷನ್ಗಳ ಬಾಗಿಲು ಮುಚ್ಚುವಾಗ, ಇವನ ಸಂಗಡ ಪರಲೋಕದ ಬಾಗಿಲು 24 ಗಂಟೆ ಓಪನ್ ಆಗಿತ್ತು. ದೇವರ ದರ್ಶನ ನಿನ್ನ ಮೇಲೆ, ದೇವರ ಕನಸು ದರ್ಶನ, ದೇವರ ಚಿತ್ತವನ್ನು ಹೊತ್ತುಕೊಂಡು ನಡೀತಾ ಇದೆಯಾ? ಈ ಪ್ರಪಂಚದ ಜನರು ನಿನಗೆ ಸಪೋರ್ಟ್ ಆಗಿ ನಿಲ್ಲಲ್ಲ, ನಿನಗೆ ಸ್ವಾಗತ ಮಾಡಲ್ಲ, ಬಾಗಿಲು ಯಾವಾಗಲೂ ಓಪನ್ ಮಾಡಲ್ಲ. ಆದ್ರೆ ಅಂತ ಹೇಳ್ಬಿಟ್ಟು ನಾನೇನೋ ತಪ್ಪು ಮಾಡಿಬಿಟ್ಟ ಇಲ್ಲ, ಯೋಸೇಫ ಏನೋ ತಪ್ಪು ಮಾಡಿಬಿಟ್ಟ ಇಲ್ಲ, ದಾನಿಯೇಲ ಏನೋ ತಪ್ಪು ಮಾಡಿಬಿಟ್ಟ ಇಲ್ಲ, ನೀನು ಭಯಪಡ ಅವಶ್ಯಕತೆ ಇಲ್ಲ. ಪರಲೋಕ ನಿನಗೆ ದರ್ಶನ ಕೊಟ್ಟಿದ್ರೆ, ಪರಲೋಕ ನಿನಗೆ ಕನಸು ಕೊಟ್ಟಿದ್ರೆ, ಪರಲೋಕ ನಿನ್ನ ಮೂಲಕವಾಗಿ ಇಂಥದ್ದು ಮಾಡ್ತೀನಿ ಅಂತೇಳಿ ವಾಗ್ದಾನ ಮಾಡಿದ್ರೆ ನೀವು ಧನ್ಯರು, ನೀನು ಧನ್ಯನು, ನೀನು ಧನ್ಯಳು. ಕಾರಣ ನಿನಗೋಸ್ಕರ ಪರಲೋಕದ ಬಾಗಿಲು
ದರ್ಶನ ಹೊಂದಿರುವವನಿಗೆ ನೇರವಾಗಿ 24 ಗಂಟೆಯು ಬಾಗಿಲು ತೆರೆಯಲ್ಪಟ್ಟಿರ್ತದ. ಅಲ್ಲೇಲೂಯ, ಅಲ್ಲೇಲೂಯ. ಮರಿಯಳಿಗೆ ಬಾಗಿಲು ಎಲ್ಲೂ ಓಪನ್ ಆಗಿಲ್ಲ. ನಾನು ಹೇಳಿದೆ ಇದ್ರ ಕುರಿತು ಮಾತಾಡಕ್ ಬೇಕಂತ 2 ಅವರ್. ಅಲ್ಲೇಲೂಯ, ಜೋರಾಗಿ ಒಂದು ಅಲ್ಲೇಲೂಯ ನಿದ್ದೆ ಮಾಡೋರು ಸ್ತೋತ್ರ. ನಿಲ್ಲಿಸ್ಲಾ ಹೋಗ್ಲಾ, ಬೇಗ ನಿಲ್ಸ್ರೆ ಸಾಕು ಪಾಸ್ಟರ್. ಪಾಪ ನಿಮಗೂ ಪ್ರಯಾಸ ಆಗೋದು ಬೇಡ, ಆಯಾಸ ಆಗೋದು ಬೇಡ. ಮರಿಯಳಿಗೆ ಎಲ್ಲ ಬಾಗಿಲು ಓಪನ್ ಆಗಿಲ್ಲ, ಎಲ್ಲ ಮುಚ್ಚಿಬಿಟ್ರು. ಯಾರು ಸೇರಿಸ್ಕೊಂಡಿಲ್ಲ, ಅಸಹ್ಯವಾಗಿ ಮಾತಾಡ್ರು, ತುಚ್ಛವಾಗಿ ಮಾತಾಡಿದ್ರು. ಎಲ್ಲಿವರೆಗೂ ಗೊತ್ತಾ? ಅಲೋ, ಹೊಟ್ಟೆ ಒಳಗಡೆ ಬಂದಿರೋ ವಾಗ್ದಾನ ಈಚೆಗಡೆ ಬಂದಿದ ತಕ್ಷಣ ಅವಳ ಸಮಸ್ಯೆ ಮುಗಿದೋಗಿಲ್ಲ. ಮರಿಯಳು ಸಾಯವರೆಗೂ ಆ ಮಾತು. ಅಲ್ಲೇಲೂಯ. ಅದಕ್ಕೆ ದೇವರು ಹೇಳಿದ್ದು, ದೇವರ ದಯೆ ಹೊಂದಿದವಳು, ಅರ್ಥ ದೇವರ ಕೃಪೆ ಹೊಂದಿದವಳು. ಇದನ್ನೆಲ್ಲ ಸಹಿಸುವುದಕ್ಕಾಗಿ ಹಣ ಬಲವೋ, ಐಶ್ವರ್ಯ ಬಲವೋ, ಇನ್ನೊಂದು ಬಲವೋ, ಜನರ ಬಲವೋ ಸಾಧ್ಯವಿಲ್ಲ. ಇದನ್ನೆಲ್ಲವನ್ನ ಸಹಿಸಬೇಕಾದ್ರೆ ದೇವರ ಕೃಪೆ ಬೇಕಾ? ಅಲ್ಲೇಲೂಯ. ಅದಕ್ಕೆ ದೇವರು ಮೊದಲದಾಗಿ ದೇವರ ದಯೆ, ದೇವರ ಕೃಪೆ ಹೊಂದಿದವಳೇ, ನಿನಗೆ ಶುಭ ಉಂಟಾಗಲೇ. ಕಾರಣ ನಿನ್ನ ಮುಂದೆಗಡೆ ಬರೋ ಹೋರಾಟಗಳನ್ನ ನೀನು ಸಹಿಸುವುದಕ್ಕಾಗಿ ದೇವರ ಕೃಪೆ ಹೊಂದಿದವಳಾಗಿದ್ದಿ. ದೇವರ ದರ್ಶನ, ದೇವರ ಚಿತ್ತ ನಿಮ್ಮ ಕೈಗೆ ಬಂದು ಬಿತ್ತ ತಿಳ್ಕೊಳ್ಬೇಕು. ಅವಾಗ ದೇವರ ಕೃಪೆ ನಿನ್ನ ಬಂದು ಹಿಡಿದಿದೆ ಅಂತ. ಈ ದೇವರ ಚಿತ್ತ, ಈ ದೇವರ ಉದ್ದೇಶ ನೆರವೇರಿಸಬೇಕಾದ್ರೆ ಅನೇಕ ಮಾತುಗಳು ಬರುತ್ತೆ, ಸಮಸ್ಯೆಗಳು ಬರುತ್ತೆ, ಹೋರಾಟಗಳು ಬರುತ್ತೆ, ಇಲ್ದಿರೋ ಮಾತುಗಳು ಬರುತ್ತೆ, ನಿಂದನೆಗಳು ಬರುತ್ತೆ. ಆ ಟೈಮಲ್ಲಿ ಸಹಿಸ್ಲಿಕ್ಕೆ ನಿನ್ನ ಬಲದಲ್ಲಾಗಲ್ಲ, ಮನುಷ್ಯರ ಬಲದಲ್ಲಾಗಲ್ಲ, ಹಣದ ಬಲದಲ್ಲಾಗಲ್ಲ. ಇದನ್ನು ಸಹಿಸಬೇಕಾದ್ರೆ ಸಹಿಸುವುದಕ್ಕೆ ಬೇಕಾಗಿರೋದು ಒಂದೇ ಒಂದು ದೇವರ ಕೃಪೆ. ಅಲ್ಲೂಯ್ಯ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನೀವು ಜೋಶ ಕೂತಿದ್ರೆ ನಾನು ಇನ್ನ ಜೋಶಾಗಿ ಹೋಗ್ತೀನಿ. ನೀವು ಕೂತಿರೋದು ನೋಡ್ರಿ, ಎಲ್ಲ ಗಾಡಿ ಪಂಚರ್ ಆಗಿದೆ ಅಂದ. ಅಲ್ಲೇಲೂಯ್ಯ, ಅಲ್ಲೇಲೂಯ್ಯ. ಮರಿಯಳು ಅವಳು ಸಾಯವರೆಗೂ ಈ ಮಾತಿಂತ ಹೋಗಿಲ್ಲ. ಯಾವ ಮಾತು? ಮದ್ವೆಕ್ಕಿಂತ ಮುಂಚೆನೆ ಇವಳು ಗರ್ಭವನ್ನ ಧರಿಸಿದಳು, ಇವಳು ಪ್ರೆಗ್ನೆಂಟ್ ಆದ್ಲು. ಬಟ್ ಪ್ರಪಂಚ ಗೊತ್ತಿಲ್ಲ ಇದು ದೈವ ಉದ್ದೇಶ, ಇದು ಪರಲೋಕದ ತೀರ್ಮಾನ, ಇದು ಪರಲೋಕದ ಚಿತ್ತ ಅಂತೇಳಿ. ಅಲ್ಲೇಲೂಯ. ಆದ್ರೆ ಜನಗಳು ನೋಡುವಾಗ ತುಚ್ಛವಾಗಿ, ಆದರೆ ಆತ್ಮಿಕರು ಗೊತ್ತಾಯ್ತು ಇದು ದೇವರ ವಾಗ್ದಾನ ಅಂತೇಳಿ. ದೇವರ ವಾಗ್ದಾನ, ದೇವರ ಚಿತ್ತ, ದೇವರ ಉದ್ದೇಶ ಅಂತೇಳಿ ಅಲ್ಲಿರುವಂತ ಯಹೂದ್ಯರಿಗಾಗಲಿ ಇಸ್ರೇಲರಿಗಾಗಲಿ ಗೊತ್ತಾಗಿದ್ರೆ ಅವರು ಮನೆಯ ಬಾಗಿಲು ತೆರೀತಾ ಇದ್ರು. ಅವ್ರು ಗೊತ್ತಾಗಿಲ್ಲ, ಅದಕ್ಕೆ ಯಾರು ಬಾಗಿಲು ತೆಗೆದಿಲ್ಲ. ಕೆಲವು ದಿನಗಳ ಮೇಲೆ ಅವ್ರಿಗೆ ಗೊತ್ತಾಯ್ತು ಇದು ದೇವರ ಚಿತ್ತ, ದೇವರ ದರ್ಶನ, ದೇವರ ಕನಸು, ದೇವರ ಚಿತ್ತವನ್ನು ಒತ್ತುಕೊಂಡು ನಡೀತಾ ಇರುವಂತ ಮಕ್ಕಳು ಇಲ್ಲಿ ಯಾರಾದ್ರೂ ಇದ್ರೆ, ಸಡನ್ ಆಗಿ ಈ ಪ್ರಪಂಚದಲ್ಲಿ ನಿಮಗೆ ಯಾವ ಬಾಗಿಲು ಓಪನ್ ಆಗಲ್ಲ. ಆದ್ರೆ ನಿಮಗೆ ದರ್ಶನ ಕೊಟ್ಟಂತ ದೇವರ ಬಾಗಿಲು ಯಾವಾಗಲೂ ಓಪನ್ ಆಗಿರ್ತದೆ. ಬಟ್ ಆ ವಾಗ್ದಾನ ನೆರವೇರ್ತಾ ಬರುವಾಗ ಆವಾಗ ಜನಗಳು ಗೊತ್ತಾಗುತ್ತೆ. ಆವಾಗ ಜನಗಳು ನಿಮಗಾಗಿ ಬಾಗಿಲುಗಳನ್ನು ತೆರೀತಾರೆ. ಅಲ್ಲಿವರೆಗೂ ಸಹಿಸಕ್ಕೆ, ಅಲ್ಲಿವರೆಗೂ ತಾಳುವುದಕ್ಕೆ, ಅಲ್ಲಿವರೆಗೂ ಒತ್ತು ನಡೆಯುವುದಕ್ಕೆ ನಿನಗೆ ದೇವರ ಕೃಪೆ ಬೇಕು. ಆ ಕೃಪೆ ಪರಿಪೂರ್ಣತೆ ಮಾಡುತ್ತೆ. ಎಲ್ಲರೂ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡ್ರಿ. ಪರಿಶುದ್ಧನಾಗಿರ ದೇವರೇ, ಇಲ್ಲಿವರೆಗೂ ಮಾತಾಡಿ ನಡೆಸಿದಕ್ಕಾಗಿ ಸ್ತೋತ್ರ. ಕೃಪೆಯ ಕುರಿತು ನೀವು ಪ್ರಕಟಿಸಿದಕ್ಕಾಗಿ ಸ್ತೋತ್ರ. ದೇವರೇ, ಎಲ್ಲ ಹೋರಾಟಗಳನ್ನ ಸಹಿಸುವುದಕ್ಕೆ ಕೃಪೆ ಬೇಕು, ನಿಮ್ಮ ಚಿತ್ತ ನೆರವೇರಿಸುವುದಕ್ಕೆ ಕೃಪೆ ಬೇಕು. ಎಲ್ಲವನ್ನ ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ನಮ್ಮನ್ನು ತಗ್ಗಿಸಿ ನೀವು ಹೆಚ್ಚಿಸಲ್ಪಡಬೇಕು. ಈ ಎಲ್ಲ ಮಕ್ಕಳು ಕೃಪೆ ಹೊಂದಿದವರಾಗಿದ್ದರಿಗೆ ಹೋಗಲಿ. ಇವರುಗಳನ್ನ ಬ್ಲೆಸ್ ಮಾಡಿ ಪ್ರಾರ್ಥಿಸ್ತಾರೆ. ಕರ್ತನ ಹೆಸರಿನಲ್ಲಿ ಬಂದ ಮಕ್ಕಳ ಅನೇಕರು ಹೆಸಲ್ಪಡಲಿ.
ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಮ್ಮ ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ, ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬರತನ ಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೆನ್.